ಮುತ್ಯಾನ ವಿಚಾರ ರಾಜ್ಯಾದ್ಯಂತ ಬಹಳ ಚರ್ಚೆ ಆಗ್ತಾ ಇದೆ. ಈ ಮುತ್ಯ ಯಾರು ಅಂತ ಹೇಳಿದ್ರೆ ನೋಡಿ, ಇವರು 27ನೇ ವಯಸ್ಸಿಗಾಗಲೇ ಮಲ್ಲಿಕಾರ್ಜುನ ಮುತ್ಯ ಸ್ವಯಂ ಘೋಷಿತ ದೇವ ಮಾನವನ ಸ್ವರೂಪದಲ್ಲಿ ಓಡಾಡ್ತಾ ಇರತಕ್ಕಂಥ ವ್ಯಕ್ತಿ. ಯಾದಗಿರಿಯ ಮಹಲ್ ರೋಜಾದ ಚಾಂಗ್ದೇವ್ ಮಠದ ಪೀಠಾಧಿಪತಿ ಕೂಡ ಹೌದು. ಇವರ ತಂದೆ ಅಲೈ ದೇವರು ಅಂತ ಹಿಂದೆ ಭಕ್ತರಿಗೆ ಪ್ರವಚನ ಕೊಡ್ತಾ ಇದ್ರಂತೆ. ಅಲೈ ದೇವರ ಹತ್ಯೆ ಆಗಿಬಿಡುತ್ತೆ. ಹತ್ಯೆ ಆದಮೇಲೆ ಮಗ ಇಲ್ಲಿ ಪೀಠಾಧಿಪತಿ ಆಗಿರೋದು. ಭಕ್ತರ ಮುಖ ನೋಡ್ತಾನೆ ಈ ಮುತ್ಯ ಒಂದಷ್ಟು ಭವಿಷ್ಯ ಹೇಳಿಬಿಡ್ತಾನೆ, ಆ ವ್ಯಕ್ತಿಗೆ ಏನಾಗುತ್ತೆ ಮುಂದಕ್ಕೆ ಅಂತ ಹೇಳ್ತಾನೆ ಅಂತ ಒಂದು ನಂಬಿಕೆ ಆ ಭಾಗದಲ್ಲಿದೆ. ನಂಬಿಕೆ ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು, ಯಾರೆಲ್ಲ ನಂಬಿದ್ದಾರೆ, ಯಾರು ನಂಬ್ತಾನೇ ಇಲ್ಲ, ಇದು ಬೇರೆ ವಿಚಾರ. ಕಂಪ್ಲೀಟ್ಲಿ ಇದು ಬೇರೆ ವಿಚಾರ ಆಗುತ್ತೆ. ಆತನನ್ನು ನಂಬುವ, ಆತನಿಗೆ ನಡೆದುಕೊಳ್ಳುವ ಒಂದಷ್ಟು ಜನ ಇಲ್ಲಿದ್ದಾರೆ. ವಿಷಯ ಅದಲ್ಲ. ಫೆಬ್ರವರಿ 19ನೇ ತಾರೀಕು ಈ ಯಾವ ಬಾಲಕಿಯೊಂದಿಗೆ ಅನುಚಿತವಾಗಿ ಮುತ್ಯ ವರ್ತಿಸಿದ್ದಾನೆ ಅಂತ ಆರೋಪಿಸಲಾಗಿ ದೂರು ದಾಖಲಾಗಿದೆಯೋ ಆ ಬಾಲಕಿಯ ಕಡೆಯವರು, ಆ ಬಾಲಕಿಯ ಚಿಕ್ಕಮ್ಮಳ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವತ್ತೇನು ಮಾಡಿಬಿಡ್ತಾರೆ, ಈ ಮಠಕ್ಕೆ ಎಲ್ಲರೂ ಬರ್ತಾರೆ. 7 ವರ್ಷದ ಬಾಲಕಿ ಜೊತೆಗೆ ಮುತ್ಯ ಸಲುಗೆಯಿಂದ ವರ್ತನೆ ಮಾಡಿದ್ದ. ಇಲ್ಲಿ ಸಲುಗೆ ಅಂದರೆ ಯಾವುದು, ಇನ್ನೊಂದು ಕಡೆ ಪೋಕ್ಸೋ ಆ್ಯಕ್ಟಲ್ಲಿ ಬರ್ತಕ್ಕಂಥ ವಿಚಾರ ಯಾವುದು, ಅಫೆಕ್ಷನ್ ಯಾವುದು, ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಯಾವುದು. 18 ವರ್ಷ ಒಳಗಿರ್ತಕ್ಕಂಥ ಮಕ್ಕಳೊಂದಿಗೆ ಆ ಮಕ್ಕಳಿಗೆ ಮುಜುಗರವಾಗುವ, ಅವರಿಗೆ ಹಿಂಸೆ ಎನಿಸುವ, ಅವರ ಒಪ್ಪಿಗೆ ಇರದಿರುವ, ಅವರ ಖಾಸಗಿ ಅಂಗಾಂಗಗಳ ವಿಚಾರದಲ್ಲಿನ ಬೇರೊಬ್ಬ ವ್ಯಕ್ತಿಯ ನಡವಳಿಕೆಗಳು ಎಲ್ಲವೂ ಕೂಡ ಪೋಕ್ಸೋ ಅಂಡರ್ಗೆ ಬರ್ತಕ್ಕಂಥ ವಿಚಾರಗಳು. 18 ಆದಮೇಲೆ ಸಮ್ಮತಿ ಅಲ್ಲ, ಅದು ಬೇರೆ ವಿಚಾರ ಬರುತ್ತೆ. ಇದರಲ್ಲಿ ಮುತ್ಯಾನ ಈ ಒಂದು ನಡವಳಿಕೆ ಇದೆಯಲ್ಲ, ಈ ನಡವಳಿಕೆ ಬಹಳ ಚರ್ಚೆ ಗ್ರಾಸವಾಗಿದೆ. ಕೆಲವರು ಹೇಳ್ತಾರೆ ಇದೇ ವಿಡಿಯೋ ನೋಡಿಬಿಟ್ಟು, ಏನ್ರಿ ಚಿಕ್ಕ ಮಕ್ಕಳಿಂದ ಅವ್ರು ನೋಡಿರಬಹುದೇನೋ, ಸಂಬಂಧಿಕರೇ ಇರಬಹುದೇನೋ, ಮಠದ ಭಕ್ತರ್ರಿ ಅವರು, ಆ ಮಗುನ ಎತ್ತಾಡಿಸಿರಬಹುದೇನೋ, ಈ ವ್ಯಕ್ತಿ ಆ ಥರ ಮುಟ್ಟಿಬಿಟ್ರೆ ಒಂದು ಅಪರಾಧ ಏನ್ರಿ ಇದು ಅಂತ. ಎಲ್ಲೋ ಒಂದು ಕಡೆ ಪೋಕ್ಸೋ ಎನ್ನುವುದು ತಂದೆ ಸ್ವರೂಪಿ ವ್ಯಕ್ತಿಯ ಪ್ರೀತಿಯನ್ನು ತಡಿತಾ ಇದೆಯಾ? ವಾಟ್ ಈಸ್ ಲವ್, ವಾಟ್ ಈಸ್ ಹ್ಯಾರಾಸ್ಮೆಂಟ್? ತಂದೆ ಪ್ರೀತಿ ಅಂತ ಬಂದಾಗ ಅದನ್ನು ಪ್ರೀತಿಯ ಚೌಕಟ್ಟಿನ ಒಳಗಡೆ ನಾವು ನೋಡಬೇಕಾಗತ್ತಾ? ಅದರಲ್ಲಿ ಒಂದು ಪ್ರೀತಿ ಇರುತ್ತೆ, ಅದರಲ್ಲಿ ಆ್ಯಕ್ಷನ್ಸ್ ಇರಲ್ಲ. ಪ್ರೀತಿ ಇರುತ್ತೆ, ಆ ಮಗುಗೊಂದು ಸೆಕ್ಯೂರ್ಡ್ ಫೀಲ್ ಇರುತ್ತೆ. ಬಟ್ ಆ್ಯಕ್ಷನ್ಗಳಂತ ಬಂದಾಗ ಅದರಲ್ಲಿ ಆ ಹೆಣ್ಮಗಳನ್ನು ಮುಟ್ಟೋದು, ಮುದ್ದು ಮಾಡೋದು, ಇವೆಲ್ಲವೂ ಕೂಡ ಆ ವ್ಯಾಪ್ತಿಗೆ ಬಂದುಬಿಟ್ರೆ ಏನ್ರಿ ಹಾಗಾದರೆ? ಮಕ್ಕಳು ನೋಡಿದ್ರೆ ಮುದ್ದು ಮಾಡಬೇಕು ಅನಿಸುತ್ತೆ ರೀ, ಪ್ರಾಣಿಗಳು ಮುದ್ದು ಮಾಡ್ತಾವಲ್ರಿ, ಹಾಗಿದ್ದಾಗ ಅದನ್ನೆಲ್ಲ ನಾವು ಸೆಕ್ಷುವಲ್ ಅಂಡರ್ ತೊಗೊಂಡ್ಬಿಟ್ರೆ ಏನ್ರಿ ಗತಿ ಅಂತ ಒಂದು ಚರ್ಚೆ ಇದೆ. ಇದೀಗ ಈ ಮುತ್ಯ ಮಾಡಿರೋದು ಏನಿಲ್ಲಿ? ಈ ಪೋಕ್ಸೋ ಅಂದರೆ ಏನು? ಯಾವುದು ಪೋಕ್ಸೋ ವ್ಯಾಪ್ತಿಗೆ ಬರುತ್ತೆ, ಯಾವುದು ಪೋಕ್ಸೋ ವ್ಯಾಪ್ತಿಗೆ ಬರಲ್ಲ? ಕಾನೂನು ಏನು ಹೇಳುತ್ತೆ ಇದರ ಬಗ್ಗೆ? ಯಾವುದು ಅಪರಾಧ, ಯಾವುದು ಅಪರಾಧವಲ್ಲ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಈ ಒಂದು ಡಿಬೇಟಲ್ಲಿ ಶಶಿಧರ್ ಕೋಸಂಬೆ ಅವರಿದ್ದಾರೆ, ಅಧ್ಯಕ್ಷರು, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು. ಸ್ವಾಗತ ನಿಮಗೆ ಶಶಿಧರ್ ಕೋಸಂಬೆ ಅವರು ಈ ಒಂದು ಡಿಬೇಟ್ಗೆ. ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಭವ್ಯ ವಿಶ್ವನಾಥ್ ಅವರಿದ್ದಾರೆ, ಮನೋವೈದ್ಯರು, ನಮ್ಮ ಈ ಒಂದು ಡಿಬೇಟಲ್ಲಿ ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಭವ್ಯ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ. ಫೈನ್. ಇನ್ನೊಂದು ಕಡೆ ಈಗ ನಾನು ಇಲ್ಲಿ ಫಸ್ಟ್ ಕ್ವಶನ್ ನಾನು ಶಶಿಧರ್ ಕೇಳಬೇಕಾಗಿತ್ತು. ಶಶಿಧರ್ ಸರ್, ಸುಮಾರು ಜನದ ಪ್ರಶ್ನೆ ಈಗ ಇಂಟರ್ನೆಟ್ಟಲ್ಲಿ ಈ ಒಂದು ವಿಚಾರ ಬಂದ ತಕ್ಷಣ, ಏನ್ರಿ ಯಾವುದೋ ಈ ಪೋಕ್ಸೋ ಕಾಯ್ದೆ ಅಂತ ಬಂದು ಮಕ್ಕಳನ್ನು ಮುಟ್ಟೋ ಹಾಗಿಲ್ವೇನ್ರಿ, ಒಂದು ಮುದ್ದು ಮಾಡೋ ಹಾಗಿಲ್ವೇನ್ರಿ, ತಂದೆ ಸ್ಥಾನದಲ್ಲಿರ್ತಾರೆ, ಮಕ್ಕಳ ಸ್ಥಾನದಲ್ಲಿರ್ತಾರೆ, ಅದು ಏನು ತಪ್ಪಿದೆ ರೀ ಅಂತ ಒಂದು ವಾದ. ರೀ ಅದು ಏನೇ ಆಗಿರಲಿ, ಕಾನೂನು ಆ ಮಗು ತಗೊಂಡು ಎಳ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಆ ಮಗುವನ್ನು ಸ್ಪರ್ಶಿಸ್ತಾ ಏನು ಅವಶ್ಯಕತೆ ಏನ್ರಿ ಇದೆ? ಪ್ರೀತಿ ಮನಸ್ಸಲ್ಲಿ ಇಟ್ಕೊಳ್ಳಿ, ಲವ್ ಮನಸ್ಸಲ್ಲಿ ಇಟ್ಕೊಳ್ಳಿ, ಈ ಆ್ಯಕ್ಷನ್ಗಳೇನು ಕರ್ಮ ಅಂತ ಕೆಲವರು ಕೇಳ್ತಾರೆ. ಏನು ಸರಿ ಪೋಕ್ಸೋ ಇಲ್ಲಿ ನಡೆದಿರೋದು? ಒಂದು ದೂರು ಬಂದಾಗ, ಮಕ್ಕಳ ಹಕ್ಕುಗಳ ವಿಚಾರ ಅಂತ ಬಂದಾಗ ಯಾವುದಿಲ್ಲ ಮಕ್ಕಳ ಹಕ್ಕುಗಳು? ಈ ಸದರಿ ಘಟನೆಗೆ ನಾವು ನೋಡಿದಾಗ ಒಂದು ಅಪ್ರಾಪ್ತ ಮಗುವಿನೊಂದಿಗೆ ಅವರು ಅಸುರಕ್ಷಿತವಾಗಿ ಸ್ಪರ್ಶ ಮಾಡಿದಂಥದ್ದು ನಾವು ಗಮನಿಸಿದ್ವಿ. ಮತ್ತು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಸಹಿತ ಎಲ್ಲರೂ ಗಮನಿಸಿದ್ದಾರೆ. ಆ ಮಗುವಿನ ರಿಯಾಕ್ಷನ್ ನೋಡಿ, ಮಗು ಒಪ್ಪಿತ ಅಥವಾ ಒಪ್ಪದೇ ರೀತಿಯಲ್ಲಿ, ಯಾವುದೇ ರೀತಿಯಲ್ಲಿ ಸಹಿತ ಒಬ್ಬ ವ್ಯಕ್ತಿ ಒಂದು ಅಪ್ರಾಪ್ತ ಮಗುವಿನೊಂದಿಗೆ ಈ ಥರದ ಒಂದು ಅಸುರಕ್ಷಿತ ಸ್ಪರ್ಶ ಮಾಡಿದರೆ ಅದು ಕಾನೂನಿನ ಪ್ರಕಾರ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ. ಈ ಮಗು ಇಲ್ಲಿ ಒಪ್ಕೊಂಡಿದೆ, ಮಗು ಇಲ್ಲಿ ಒಪ್ಕೊಂಡಿಲ್ಲ, ಡೆಫಿನೇಷನ್ ಹೇಗೆ ಅದಕ್ಕೆ? ಮಗು ಒಪ್ಕೊಂಡ್ರು ಒಪ್ಕೊಳ್ಳದೇ ಇದ್ರು, ಓಕೆ, ಯಾವುದೇ ಅಂಡರ್ 18 ಓಕೆ, ಯಾವುದೇ ಕಮ್ಸ್ ಅಂಡರ್ ಪೋಕ್ಸೋ. ಪೋಕ್ಸೋ ಓಕೆ, 100%, ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಂ, ಇವರು
ಹೇಳ್ತಾರೆ, ಕೆಲವೊಬ್ಬರು ತಾವು ಹೇಳ್ತಾರೆ. ಅಲ್ಲಿ ಪೋಷಕರೇ ಮಾತಾಡ್ಬಿಟ್ಟಿದ್ದಾರೆ ಶಶಿಧರ್ ಅವರೇ. ಪೋಷಕರು ಹೇಳ್ತಾರೆ, ಮಠದ ಭಕ್ತರ್ರಿ ನಾವು, ಅಪ್ಪಾರಾಗಲ್ಲ, ನಮ್ಮ ಅಪ್ಪಾರಾಗಿ ನಡ್ಕೊಳ್ಳಲ್ರಿ, ಇದೇನು ರೀ, ಇದನ್ನ ಯಾರೋ ತಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ, ಹೂ ಹ್ಯಾಸ್ ಟು ಗಿವ್ ದ ಕಂಪ್ಲೇಂಟ್ ಅಂತ ಹೇಳಿ. ಕಂಪ್ಲೇಂಟ್ ಯಾರು ಕೊಡ್ಬೇಕು ಈ ವಿಚಾರ? ಕಂಪ್ಲೇಂಟು ಯಾರು ಕೊಡ್ಬೇಕನ್ನೋದಿಲ್ಲ, ಇವರೇ ಕೊಡ್ಬೇಕನ್ನೋದಿಲ್ಲ. ಎನಿ ಒನ್ ಪರ್ಸನ್, ಸಾರ್ವಜನಿಕರು ಯಾರು ಕೊಡಬಹುದು. ಓಕೆ. ಯಾರು ಕೊಡದೇ ಇದ್ದಾಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಗೆ ಅವಕಾಶ ಇದೆ. ಓಕೆ. ಹೀಗಾಗಿ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಪ್ರಕರಣವನ್ನು ದೂರು ಕೊಟ್ಟಿದ್ದಾರೆ, ಪ್ರಕರಣ ದಾಖಲಾಗಿದೆ. ಓಕೆ. ಒಟ್ಟಾರೆಯಾಗಿ ಆ ಮಗುವಿನ ನಾವೆಲ್ಲರೂ ಹಾವಭಾವಗಳು ಗಮನಿಸಿದಾಗ ಆ ಮಗು ನೋಡಿ, ಆ ಮಗು ಮುಖ ಕೆಳಗೆ ಮಾಡ್ತಾ ಇದೆ, ಮಗು ಏನೋ ಒಂಥರ ಒಂದು ಭಯ, ಅಸುರಕ್ಷತೆ ಫೀಲಿಂಗ್ ಆಗ್ತಾ ಇದೆ. ಆ ಅಸುರಕ್ಷತೆ ಫೀಲಿಂಗ್ ಆದಾಗ ಆ ಮಗು ಒಂದು ಭಯದ ಒಂದು ರೀತಿ ಅದ್ರ ಮಗುವಿನ ಹಾವಭಾವ ಗಮನಿಸಿದಾಗ ಗೊತ್ತಾಗುತ್ತೆ. ಆ ಥರ ಇದ್ದಾಗ ಅವರು ಮಂಚದ ಮೇಲೆ ಮಕ್ಕಳಿಗೆ ಕೂಡಿಸ್ಕೊಂಡು ಅವರು ಮೊಬೈಲ್ ನೋಡಿ ಹಿಂಗೆಲ್ಲ ಆಟ ಮಾಡಿ ಹಿಂಗೆಲ್ಲ ಸನ್ನೆ ಮಾಡೋದೆಲ್ಲ ಮಾಡ್ತಾರಲ್ಲ, ಅದು ಯಾವ ರೀತಿ ಭಕ್ತಿ ಇರುತ್ತೆ, ಯಾವ ರೀತಿ ಇದು ಆಗುತ್ತೆ. ಹೀಗಾಗಿ ಈ ನೆಲದ ಕಾನೂನು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಪೋಕ್ಸೋ ಕಾಯ್ದೆ. ಅನೇಕ ಇವತ್ತಿನ ದಿನ ನಾವು ಗಮನಿಸಿದಾಗ ಮನೆಯಲ್ಲಿ ಸ್ವತಃ ತಂದೆ, ಸಹೋದರರು, ನೆರೆಹೊರೆಯವರು, ಶಾಲಾ ಹಂತದಲ್ಲಿರ್ತಕ್ಕಂಥ ಕೆಲವೊಂದು ಶಿಕ್ಷಕರು, ಆ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವೊಬ್ಬರು, ಎಲ್ಲ ರೀತಿಯ ಜನರು ಇವತ್ತು ತಂದೆ ಬಿಟ್ಟಿಲ್ಲ, ಸಹೋದರರು ಬಿಟ್ಟಿಲ್ಲ, ಇನ್ನು ಬೇರೆಯವ್ರದ್ದು ಯಾವ ಲೆಕ್ಕ? ಫೈನ್. ಲೋಕೇಶ್ವರ್ ಸರ್ ಇದ್ದಾರೆ. ಲೋಕೇಶ್ವರ್ ಸರ್, ಈಗ ಇಂಥ ವಿಚಾರಗಳಲ್ಲಿ ಕಾನೂನು ಮಾರ್ಗಗಳು ಏನೇನು? ಈಗ ಆ ವ್ಯಕ್ತಿ ಒಂದು ಕಡೆ ಅಬ್ಸ್ಕೊಂಡಾಗಿದ್ದಾನೆ ಅಂತ ಮಾಹಿತಿ ಇತ್ತು, ಇಲ್ಲ ನಾನೆಲ್ಲೂ ಅಬ್ಸ್ಕೊಂಡಾಗಿಲ್ಲ, ಎಲ್ಲೂ ಹೋಗ್ಬಿಟ್ಟಿಲ್ಲ, ನಾನು ಇಲ್ಲೇ ಲೋಕಲಲ್ಲೇ ಇದ್ದೀನಿ, ನಾನು ಇಲ್ಲೇನೋ ಒಂದು ಕೆಲಸದ ನಿಮಿತ್ತವಾಗಿ ನಾನು ಬಂದಿದ್ದೆ ಅಂತ ಒಂದು ಕಡೆ ವ್ಯಕ್ತಿ ಮಾತಾಡ್ತಾ ಇದ್ದಾನೆ. ಇಂಥ ಕೇಸುಗಳು ಬಂದಾಗ ಇಮ್ಮಿಡಿಯೇಟ್ಲಿ ಕಾನೂನು ತೆಗೆದುಕೊಳ್ತಕ್ಕಂಥ ಆ್ಯಕ್ಷನ್ಸ್ ಏನೇನು ಅಂತ? ಕಾನೂನಲ್ಲಿ ಈಗ ಈಗ ಅದು ಸರ್ ನಿಮ್ಮ ಆಡಿಯೋ ಸ್ಪಷ್ಟ ಇಲ್ಲ ಲೋಕೇಶ್ವರ್ ಸರ್. ಪೋಕ್ಸೋದಲ್ಲಿ ಅನೇಕ ಸೆಕ್ಷನ್ಸ್ ಗಳು ಇದಾವೆ. BNS ಅಲ್ಲಿ 75 ಅಂತ ಒಂದು ಸೆಕ್ಷನ್ ಇದೆ. ಓಕೆ. ಅದು ಒಂದ್ ಕಡೆ ರಮಾಕಾಂತ್. ಇಲ್ಲಿ ಪ್ರಶ್ನೆ ನಾನು ಹೇಳ್ತಾ ಇರೋದು, ಆ ವಿಡಿಯೋ ಮಾಡಿರೋದು ಯಾರು? ನಾವೇ ಸ್ಟೇಟಸ್ ಹಾಕಿದ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ಮಗುವಿನ ಸುರಕ್ಷತೆ ತಂದೆ ತಾಯಿಗಿಂತ ಯಾರು ಜವಾಬ್ದಾರಿ ಇರ್ತಾರೆ ಹೆಚ್ಚಾಗಿ? ಆ ಮಗು ಹುಟ್ಟದಬ್ಬಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗಿರೋದು ಚಿಕ್ಕಮ್ಮನ ಹುಟ್ಟದಬ್ಬ ಅಂತೆ ಅದು. ಆ ಮಗುವಿನ ಚಿಕ್ಕಮ್ಮನ ಹುಟ್ಟದಬ್ಬ ಅದು ಲೋಕೇಶ್ವರ್ ಸರ್. ಮಗುವುದು ಚಿಕ್ಕಮ್ಮನ ಹುಟ್ಟದಬ್ಬ ಅಂತೆ, ಅದಕ್ಕೆ ಅವ್ರ ಮಠಕ್ಕಲ್ಲ ಹೋಗಿದ್ದಲ್ಲಿ ಸಮ್ ಬರ್ಡೇ 3-4 ವರ್ಷದಿಂದ ಹೋಗಿದೀವಿ ನಾವು. ಈಗಲೂ ಅದೇ ಹೋಗಿದ್ದು. ನಾವೇ ವಿಡಿಯೋ ಮಾಡಿ ನಾವೇ ಸ್ಟೇಟಸ್ ಹಾಕಿರೋದು ಅಂತ ಹೇಳ್ತಾ ಇದ್ದಾರೆ. ಓಕೆ. ಆ ಪ್ರಶ್ನೆಯಲ್ಲಿ ನೋಡಿದಾಗ ಮಗು ಅಸುರಕ್ಷತೆ ಇತ್ತು ಇಲ್ಲ ಅನ್ನೋದು ನಾವು ವಿಡಿಯೋದಲ್ಲಿ ನೋಡಿ ಮಾತಾಡೋದ್ಕಿಂತ ಅಲ್ಲೇ ಎದುರಿಗೆ ಇದ್ದ ತಂದೆ ತಾಯಿಗಿಂತ ಹೆಚ್ಚಾಗಿ ಯಾರು ನೋಡ್ಬೋದು ಹೇಳಿ ರಮಕಾಂತ್? ಓಕೆ. ಆ ಮಗುವಿನ ಸೇಫ್ಟಿ, ಮಗುವಿನ ಏನ್ ಮುಜುಗರ ಮತ್ತೊಂದು ಆಗಿದೆ ಅನ್ನೋದಾದ್ರೆ ತಂದೆ ತಾಯಿನೇ ಯಾಕೆ ಬಹಿರಂಗವಾಗಿ ಬಂದು ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ? ಅದೆಲ್ಲ ಅದನ್ನು ಪ್ರಶ್ನೆ ಆಗಿ ಉಳಿಯುತ್ತಾ ಇದೆ. ಯಾರೇ ಮಗು ಯಾರೇ ಆಗಿರ್ಲಿ, ಸಣ್ಣ ಪುಟ್ಟ ಈ ತರದಲ್ಲಿ ಎತ್ಕೊಂಡ್ ಮುತ್ಕೊಡೋದು ಮಾಡೋದು ಎಲ್ಲಾ ಕಡೆಯಿಂದ ಸಹಜವಾಗಿ ನಡೆಯುತ್ತದು. ಎಲ್ಲದಕ್ಕೂ ಪೋಕ್ಸೋ ಅಪ್ಲೈ ಬರೋದಿಲ್ಲ. ಅದನ್ನ ಹೇಗೆ ಈಗ ಲೋಕೇಶ್ವರ್ ಸರ್, ನನ್ನ ಡಿಬೇಟ್ ನ ಅತಿ ದೊಡ್ಡ ಪ್ರಶ್ನೆ ಅದೇನೆ. ಇದರಲ್ಲಿ ಯಾವುದು ಸಹಜ, ಯಾವುದು ಅಸಹಜ, ಯಾವುದು ಪೋಕ್ಸೋ, ಯಾವುದು ಪೋಕ್ಸೋ ಅಲ್ಲ? ಡೆಫಿನಿಷನ್ ಒಬ್ಬ ವ್ಯಕ್ತಿ ಲೋಕೇಶ್ವರ್ ಸರ್, ಒಬ್ಬ ವ್ಯಕ್ತಿ ಒಂದು ಹೆಣ್ಣು ಮಗುವನ್ನ, ಒಂದು ಮಕ್ಕಳನ್ನ ಮುತ್ತು ಕೊಡುವುದನ್ನ, ಪ್ರೀತಿಯಿಂದ ಅವ್ರನ್ನ ಕಾಣುವುದನ್ನ ಇಬ್ಬರು ನೋಡಿದಾಗ ಇಬ್ಬರಿಗೆ ಬೇರೆ ಬೇರೆ ಅರ್ಥ ಬರಬಹುದು. ಅವನಿಗೆ ಆಗೋರು ನೋಡಿದ್ರೆ ಒಂಥರ ಅರ್ಥ ಬರುತ್ತೆ, ಆಗದಿರೋ ನೋಡಿದ್ರೆ ಒಂಥರ ಅರ್ಥ ಬರುತ್ತೆ. ಇದೆಲ್ಲವನ್ನು ದಾಟಿ ಆ ಮಗು ಏನಾದರೂ ಹಿಂಸೆ ಅನುಭವಿಸಿದ್ಯಾ, ಅಲ್ಲಿ ಅಸುರಕ್ಷತೆ ಫೀಲಲ್ಲಿತ್ತಾ, ಅದೊಂದು ಗಾಬರಿ ಆಗಿತ್ತಾ, ಅದಕ್ಕೆ ಅದು ತೊಂದರೆ ಆಗಿದೆಯಾ, ಅದರ ಆಧಾರದ ಮೇಲೆ ಪೋಕ್ಸೋ ಡಿಸೈಡ್ ಮಾಡುತ್ತಾ ಅಂತ? ರಮಾಕಾಂತ್, ಇಲ್ಲಿ ಕ್ಲಿಯರ್ ಆಗಿ ನೋಡಿ, ಒಂದು ಪೋಕ್ಸೋ ಯಾವಾಗ್ಲೂ ಸಾಮಾನ್ಯವಾಗಿ ಆಗಿರೋ ರಿಪೋರ್ಟ್ ಆಗಿರೋ ಕೇಸಸ್ ಅಲ್ಲಿ ಆ ವ್ಯಕ್ತಿ ಒಬ್ಬನೇ ಇರ್ತಾನೆ, ಆ ಹೆಣ್ಮಗು ಒಂದೇ ಇರುತ್ತೆ, ಯಾರು ಅಲ್ಲಿ ಬೇರೆ ವಿಟ್ನೆಸ್ ಇರೋದಿಲ್ಲ. ಆ ಟೈಮಲ್ಲಿ ಆ ಮಗುಗ್ ಏನೇನ್ ಆಗಿರುತ್ತೆ ಆ ಮಗು ಬಂದ್ ಹೇಳುತ್ತೆ. ಅಂತ ವಿಚಾರಗಳಲ್ಲಿ ಪೋಕ್ಸೋ ಆಗಿರೋದು. ಇದು ಸಾರ್ವಜನಿಕ, ಸುತ್ತಮುತ್ತ ಜನ ಇದ್ದಾರೆ, ಅವ್ರ ಸ್ವಂತ ತಂದೆ ತಾಯಿ ಇದ್ದಾರೆ,
ಅಲ್ಲಿ ಒಬ್ಬ ವ್ಯಕ್ತಿ ಆ ಮಗು ಜೊತೆ ಯಾವ ರೀತಿ ನಡ್ಕೊಳಕ್ ಸಾಧ್ಯತೆ ಇದೆ ಅನ್ನೋದನ್ನು ಯೋಚನೆ ಮಾಡ್ಬೇಕಲ್ವಾ. ಕರೆಕ್ಟ್. ಹಾಗಾಗಿ ಯಾವ್ದು ಪೋಕ್ಸೋದಲ್ಲಿ ಬಂದಿದೆ ಕೇಸಸ್ ಅಲ್ಲಿ ಪ್ರೈವಸಿ ಇರುತ್ತೆ, ಅಂದ್ರೆ ಯಾರು ಇರೋದಿಲ್ಲ ಅಲ್ಲಿ. ಒಬ್ನೇ ಇರ್ತಾನೆ, ಆ ಮಗು ಯಾವ್ದೋ ಕರ್ಕೊಂಡ್ ಬಂದ್ ಏನೋ ಮಾಡಿರ್ತಾನೆ, ಅದು ಆ ಮಗು ಬಂದಿರುತ್ತೆ, ಆ ಮಗುಗೆ ಏನೋ ತೊಂದ್ರೆ ಕೊಟ್ಟಿರ್ತಾನೆ. ಈ ತರದ ವಿಚಾರಗಳು ಈಗ ಮುರುಘರಾಜೇಂದ್ರ ಸ್ವಾಮೀಜಿ ಪ್ರಕರಣದಲ್ಲಿ ನಿಮ್ಗೆ ಗೊತ್ತಿದೆ, ಅವರೇ ರೂಮ್ಗೆ ಕರ್ಸ್ಕೊಂತಿದ್ದಾಗ ಆ ತರದ್ದೆಲ್ಲ ವಿಚಾರ ಅಲ್ಲಿ ಚರ್ಚೆ ಆಗಿದೆ. ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿದ್ ನಾವು ನೀವು ಎಲ್ಲ ಮೀಡಿಯಾಗಳಲ್ಲಿ ಎಲ್ಲ ನೋಡಿದೀವಿ. ಅಲ್ಲಿ ಅವ್ರಿಬ್ರೇ ಇರ್ತಿದ್ದು, ಆ ಇಬ್ರೇ ಪ್ರಶ್ನೆಗಳು ಇಲ್ಲಿ ಎಲ್ಲಾರು ಇದ್ದಾರೆ, ಸುತ್ತ ಜನ ಇದ್ದಾರೆ. ಇಲ್ಲಿ ಅವ್ರ ಮೆನ್ಸರಿ ಆತರ ಆಗಕ್ ಸಾಧ್ಯನಾ ಅನ್ನೋದು ಪ್ರಶ್ನೆಗಳು ಬರುತ್ತೆ. ಫೈನ್ ಫೈನ್ ಫೈನ್. ಅಂದ್ರೆ ಅವ್ರ ಉದ್ದೇಶ ಇರುದಿ ಆ ತರದ್ದು ಅಂತ. ಫೈನ್ ಫೈನ್. ಮಕ್ಕಳನ್ನ ಎತ್ಕೊಂಡು ಯಾರು ತಲೆ ಮೇಲೆ ಇಟ್ಕೊಳೋದಿಲ್ಲ, ಕೂತಿದ್ದಾಗ ತೊಡೆ ಮೇಲೆ ಕುಂಡಿಸ್ಕೊಳೋದು ಅದೇನು ವಿಶೇಷ ಆಗಿ ಕಾಣೋದಿಲ್ಲ ಯಾರಿಗೂನು. ಮತ್ತೆ ಆ ಮಗುಗೆ ಆ ತರದ ಪ್ರೈವೇಟ್ ಪಾರ್ಟ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಆ ತರದ ಒಂದು ಆ ತರದ ಚಲನ ಏನು ಕಾಣಿರೋದಿಲ್ಲ ಅದ್ರಲ್ಲಿ. ಆ ಮಗುಗ ಅವನು ಏನು ಮುದ್ದಿಸ್ತಾನೆ, ಆ ಮುದ್ದಿಸಿದಾಗ ಮಗು ಸಹಜವಾಗಿ ನಾಚಿಕೆಯಲ್ಲಿ ತಲೆ ತಗ್ಗಿದ್ ಕಾಣುತ್ತೆ. ಕರೆಕ್ಟ್. ಬೈದಲ್ಲಿ ಅಥವಾ ಇನ್ನೊಂದಾಗಿ ಆತರ ತಿರುಗಿದ್ ಕಾಣಿಸ್ತಾ ಇಲ್ಲ ಅಲ್ಲಿ. ಹಾಗಾಗಿ ಪೋಕ್ಸೋನ ಸರಿಯಾಗಿ ಬಳಸೋ ಪ್ರಯತ್ನಗಳು ಆಗ್ಬೇಕು. ಈಗಾಗ್ಲೇ ಅಲಿಗೇಷನ್ಸ್ ತುಂಬಾ ಆಗಿದೆ. ಎಲ್ಲದಕ್ಕೂ ಪೋಕ್ಸೋ ಅಂತ ಹಾಕಕ್ ಹೋಗಿ ಎಷ್ಟೋ ಮಕ್ಕಳು ಮದ್ವೆಗಳು ಆಗ್ಬಿಟ್ಟು ಇವತ್ತು ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ. ಸೇರ್ಕಣಕ್ ಆಗ್ತಿಲ್ಲ. ಯಾಕಂದ್ರೆ ಹುಡುಗ ಜೈಲು, ಇವಳು ಚಿಕ್ಕ ಹುಡುಗಿ ಅಂತ ಹೇಳಿ ಇವಳಿಗೆ ಗತಿ ಇಲ್ಲ, ಮನೆಯವರು ನೋಡಲ್ಲ, ಬೇರೆಯವ್ರು ನೋಡಲ್ಲ. ಈ ತರ ಸಮಸ್ಯೆಗಳು ಬೇಕಾದಷ್ಟು ಆಗಿದೆ. ಸಾಮಾಜಿಕ ನಾನು ಮಾತಾಡ್ತೀನಿ ಭವ್ಯ ವಿಶ್ವನಾಥ್ ಅವರೇ. ಆಯ್ತು. ಈ ಕೇಸ್ ಅಂತ ಬಂದಾಗ ಇಲ್ಲಿ ನಾವು ಇದನ್ನ ಈ ಡೆಫಿನಿಷನ್ಗೆ ಸಮಸ್ಯೆ ಇದೆ. ಇನ್ನೂ ಇದರ ಆಚೆಗೂ ದಾಟ್ ಹೇಳಿಬಿಡ್ತೀನಿ, ಸಮಾಜದಲ್ಲಿ ರಿಲೇಟೆಡ್ ಟು ಪೋಕ್ಸೋ ತಿಳುವಳಿಕೆ ಕೊರತೆ ಕೂಡ ದೊಡ್ಡ ಮಟ್ಟಕ್ಕಿದೆ. ಸ್ವಲ್ಪ ಜನ ತಿಳ್ಕೊಂಡಿರಬಹುದು, ದೊಡ್ಡ ಮಟ್ಟದಲ್ಲಿ ಗೊತ್ತಿಲ್ಲದೆ ಇರಬಹುದು. ಅಯ್ಯೋ ನಾನೇನ್ರಿ ಮಗುಗೊಂದು ಬಿಸ್ಕೆಟ್ ಕೊಡೋಕೆ ಹೋಗಿದ್ದೆ, ಅದು ತಲೆ ಹಿಂಗೆ ಸವರ್ಬಿಟ್ಟೆ, ಒಂದು ಮುತ್ತು ಕೊಟ್ಟೆ ರೀ, ಇದು ಅಪರಾಧ ಏನ್ರಿ ಅಂತ ಕೆಲವರು ವಾದ ಮಾಡುವವರು ಇದ್ದಾರೆ. ಮಕ್ಕಳಿಗೊಂದು ಬಿಸ್ಕೆಟೋ ಒಂದು ಚಾಕ್ಲೇಟೋ ಕೊಡಬಾರ್ದೇನ್ರಿ ನಾವು ಅಂತ. ಇದರಲ್ಲಿ ಪ್ರೈವಸಿ ಅನ್ನೋದೇನು, ಅದು ಯಾವ ಒಂದು ಕೋಣೆ ಒಳಗಡೆ ನಡೀತು, ಎಷ್ಟೊಂದು ಜನಗಳ ಸಮ್ಮುಖದಲ್ಲಿ ನಡೀತು ಅಂತ ಆದರೆ ಅಷ್ಟು ಜನ ಇದ್ದಾರಲ್ರಿ, ಆ ಮಗು ನಾನು ಕಿರುಕುಳ ಕೊಡೋಕ್ಕಾಗತ್ತೇನ್ರಿ, ಈ ಒಂದು ವಾದ ಕೂಡ ಬರುತ್ತೆ ಇದರಲ್ಲಿ. ಯಾವುದು ಈ ಆ್ಯಕ್ಟ್ ನಾವು ಗಮನಿಸಿದಾಗ ಇದರಲ್ಲಿ ಈ ಸ್ವಯಂ ಘೋಷಿತ ದೇವಮಾನವನೋ, ಸ್ವಾಮೀಜಿನೋ, ಪೀಠಾಧಿಪತಿನೋ, ಈ ಮನುಷ್ಯ ಈಗ ಅಬ್ಸ್ಕಾಂಡಿಂಗು ಕೇಸ್ ಆಯಿತು, ಮನೆಯವರು ಕೊಟ್ಟಿಲ್ಲ, ಇನ್ಯಾರೋ ಕೊಟ್ಟಿಲ್ಲ, ಯಾರೋ ಇದೇನ್ರಿ ಮಗು ಈ ಥರ ಹಿಂಸೆ ಕೊಡ್ತಾ ಇದ್ದಾನೆ ಇವನು ಅಂತ ಹೇಳಿ, ಈ ವಿಚಾರ ಯಾವ ರೀತಿಯಲ್ಲಿ ಬರುತ್ತೆ ಇದು ಮನಃಶಾಸ್ತ್ರೀಯವಾಗಿ ಅಂತ? ಓಕೆ, ನಾವು ಇದನ್ನ 2-3 ರೀತಿಯಲ್ಲಿ ಆಕ್ಚುಲಿ ನೋಡ್ಬೋದು. ಸೊ ಇಟ್ ಇಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಇರೋದ್ರಿಂದ ನಾವು ಯಾವುದೇ ತರ ಕನ್ಕ್ಲೂಷನ್ ಅಂತೂ ಬರಕ್ಕಾಗೋದಿಲ್ಲ. ಬಿಕಾಸ್ ಎಸ್ಪೆಷಲಿ ಪೇರೆಂಟ್ಸೇ ಇದನ್ನ ಸಪೋರ್ಟ್ ಮಾಡ್ತಿಲ್ಲ. ಅವರು ಮಗು ಸೇಫ್ ಆಗಿತ್ತು, ಅಲ್ಲಿ ಏನು ಆತರ ಸಮಸ್ಯೆ ಇಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಿರೋದ್ರಿಂದ ನಾವು ಯಾವುದೇ ಕನ್ಕ್ಲೂಷನ್ ಆಗಿ ಬರಕ್ಕಾಗಲ್ಲ. ಬಟ್ ಥರ್ಡ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ, ಈ ಅಬ್ಯೂಸ್ ಅಂತ ಏನ್ ಹೇಳ್ತೀವಿ, ಪೋಕ್ಸೋದೊಳಗ್ ಬರ್ಬೇಕು ಅಂತಂದ್ರೆ, ಅಬ್ಯೂಸ್ ಅಂದ್ರೆ ಅದು ಬರೀ ಸೆಕ್ಷುಯಲ್ ಅಬ್ಯೂಸೇ ಆಗ್ಬೇಕಾಗಿಲ್ಲ. ಸೊ ಅಬ್ಯೂಸ್ ಗಳಲ್ಲಿ ನಾನಾ ತರ ಅಬ್ಯೂಸ್ ಗಳಿವೆ. ಸೊ ಫಿಸಿಕಲ್ ಅಬ್ಯೂಸ್ ಬರುತ್ತೆ, ಎಮೋಷನಲ್ ಅಬ್ಯೂಸ್ ಬರುತ್ತೆ, ಫಿನಾನ್ಷಿಯಲ್ ಅಬ್ಯೂಸ್ ಗಳು ಬರುತ್ತೆ, ಟೆಕ್ನಾಲಜಿಕಲ್ ಅಬ್ಯೂಸ್ ಬರುತ್ತೆ, ಲಾಸ್ಟ್ ಅಲ್ಲಿ ಸೆಕ್ಷುಯಲ್ ಅಬ್ಯೂಸ್ ಬರುವಂತದ್ದು. ಸೊ ಸೆಕ್ಷುಯಲ್ ಅಬ್ಯೂಸ್ ಅಲ್ಲೂ 2 ತರ ಇದೆ. ಟಚ್ ಬೇಸ್ಡ್ ಸೆಕ್ಷುಯಲ್ ಅಬ್ಯೂಸ್, ನಾನ್ ಟಚ್ ಬೇಸ್ಡ್ ಸೆಕ್ಷುಯಲ್ ಅಬ್ಯೂಸ್ ಬರುತ್ತೆ. ಸೊ ಇದನ್ನೆಲ್ಲಾ ಪರಿಗಣಿಸುತ್ತೆ ಪೋಕ್ಸೋದಲ್ಲಿ. ಬರೀ ಸೆಕ್ಷುಯಲ್ ಅಬ್ಯೂಸ್ ಅಂದ್ರೆ ಪ್ರೈವೇಟ್ ಪಾರ್ಟ್ಸ್ ಟಚ್ ಮಾಡಿ ಅಬ್ಯೂಸ್ ಮಾಡೋದು ಅಂತಲ್ಲ. ಓಕೆ, ಸೊ ಇವಾಗ ಎಮೋಷನಲ್ ಅಬ್ಯೂಸ್ ಬಗ್ಗೆ ನಾ ಮಾತಾಡಿದೆ. ಎಮೋಷನಲ್ ಅಬ್ಯೂಸ್ ಅಲ್ಲಿ ಟಚ್ ಮಾಡೋದೇ ಇಲ್ಲ ವ್ಯಕ್ತಿ. ಓಕೆ, ಟಚ್ ಮಾಡ್ದೇನೆ ಸುಮ್ನೆ ನೋಡುವಂತದ್ದು. ಲೈಕ್ ಫಾರ್ ಎಕ್ಸಾಂಪಲ್ ಅವ್ರದ್ದೇನೋ ಒಂದು ಪ್ರೈವೇಟ್ ಟೈಮ್ ಇರುತ್ತೆ, ಮಗು ಸ್ನಾನ ಮಾಡ್ತಿರ್ಬೋದು ಅಥವಾ ವಾಶ್ರೂಮ್ ಅಲ್ಲಿ ಇರ್ಬೋದು, ಅಂತದನ್ನ ರೆಕಾರ್ಡ್ ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ನಾವು ಎಮೋಷನಲ್ ಅಬ್ಯೂಸ್ ಅಂತ ಕರಿತೀವಿ. ಫಿಸಿಕಲ್ ಅಬ್ಯೂಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೈವೇಟ್ ಪಾರ್ಟ್ಸ್ ಟಚ್ ಮಾಡೋದೇ ಇಲ್ಲ. ಸೊ ಫಿಸಿಕಲ್ ಅಬ್ಯೂಸ್ ಅಲ್ಲಿ ಒಂದು ಕೂದಲು ಎಳೆಯೋದ್ರಿಂದ ಹಿಡಿದು ಮಗು ಕೈ ಟಚ್ ಮಾಡ್ಬೋದು, ಅಥವಾ ಕಾಲ್ ಟಚ್ ಮಾಡ್ಬೋದು, ಅಥವಾ ಪುಷ್ ಮಾಡ್ಬೋದು, ಪುಲ್ ಮಾಡ್ಬೋದು, ಅಥವಾ ಕಣ್ಣು ಹೊಡಿಬಹುದು. ಇದನ್ನೆಲ್ಲ ಫಿಸಿಕಲ್ ಅಬ್ಯೂಸ್ ಅಂತ ಹೇಳ್ತೀವಿ. ಸೊ ಇದನ್ನು ಪೋಕ್ಸೋ ಪರಿಗಣಿಸುತ್ತೆ. ಸೊ ಈ ಕೇಸಲ್ಲಿ ನೋಡಿದಾಗ ಫಿಸಿಕಲ್ ಟಚ್ ಅನ್ನೋದು ನಮಗೆ ಕಾಣಿಸುತ್ತೆ. ಸೊ ಈ ತರ ಫಿನಾನ್ಷಿಯಲ್ ಅಬ್ಯೂಸ್ ಈ ತರ ಹೋಗ್ತಾ ಇರುವಂತದ್ದು. ಬಟ್ ನಾವ್ ಇದನ್ನ ಯಾವ ರೀತಿ ಪರಿಗಣಿಸ್ಬೋದು, ಇದು ಅಬ್ಯೂಸೋ ಅಲ್ವಾ ಅಂತ ಅಂದ್ರೆ 2 ರೀತಿನಲ್ಲಿ ಪರಿಗಣಿಸ್ಬೇಕಾಗುತ್ತೆ. ಒಂದು, ಅಬ್ಯೂಸರ್ ದೃಷ್ಟಿನಲ್ಲೇ ಬರೀ ನೋಡೋದಲ್ಲ. ಅಬ್ಯೂಸರ್ ದೃಷ್ಟಿ, ಅವ್ರ ಉದ್ದೇಶ ಏನಾಗಿತ್ತು, ಅವ್ರ ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಉದ್ದೇಶನ ಇಲ್ಲಿ ಪರಿಗಣಿಸಲ್ಲ. ಅಲ್ಲಿ ವಿಕ್ಟಿಮ್ ಯಾರು,
ಮಗು ಅಲ್ವಾ? ಸೊ ಆ ವಿಕ್ಟಿಮ್ ಮನಸ್ಸಲ್ಲಿ ಏನ್ ನಡೀತು ಆ ಟೈಮಲ್ಲಿ, ಎಷ್ಟು ಡಿಸ್ಕಂಫರ್ಟ್ ಇತ್ತು, ಅದು ತಂದೆನೇ ಆಗಿರ್ಬೋದು. ಎಲ್ಲಾರ್ಗೂ ಇವಾಗ ಅಪ್ರೋಪ್ರಿಯೇಟ್ ಟಚ್, ಅದು ಏಕಮುಖವಾಗಲ್ವಾ ಅಂತ ಭವ್ಯ, ಅದು ಏಕಮುಖವಾಗಲ್ವಾ ಅಂತ ಭವ್ಯ ಅವರೇ? ಅಂದರೆ ಆಯಿತು, ಈಗ ಯಾವಾಗಲೂ ಕೂಡ ಈಗ ಈ ವ್ಯಕ್ತಿ ಪೋಕ್ಸೋ ಆ್ಯಕ್ಟ್ನ ಅಡಿಯಲ್ಲಿ ಆರೋಪಿ ಅಂತ ನಿಲ್ಲಿಸ್ಬಿಡ್ತಾರೆ. ಈ ವ್ಯಕ್ತಿ ನನ್ನ ಮನಸ್ಸಲ್ಲಿ ಅಂಥದ್ದು ಯಾವ ಯೋಚನೆನೂ ಇರಲಿಲ್ಲ ಸ್ವಾಮಿ, ಆ ಥರ ಸಾಧ್ಯನಾ ಇದು ಅಂತ ಹೇಳಿ. ಇದೆಲ್ಲ ಒಂದು ರೀತಿ ಭಾವನೆಗೆ ಒಳಪಡತಕ್ಕಂಥ ಕ್ರಿಯೆಯನ್ನು ಆಚೆ ಇರ್ತಕ್ಕಂಥ ವ್ಯಕ್ತಿಗಳು ಹೇಗೆ ನಿರ್ಧರಿಸಬಲ್ಲರು? ಅವನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡೋದನ್ನ, ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನೋಡೋದನ್ನ, ಸಹೋದರ ರೀತಿಯಲ್ಲಿ ಅಲ್ಲೇನೋ ನಡೀತಾ ಅಂತ ಹೇಳಿ ನಾವು ಯಾರು ಜಡ್ಜ್ ಮಾಡೋದು, ಹೇಗೆ ಜಡ್ಜ್ ಮಾಡೋದು ಆಚೆ ನಿಂತ್ಕೊಳ್ತಕ್ಕಂಥ ವ್ಯಕ್ತಿಗಳು ಅಂತ? ಅದಕ್ಕೆ ಇವ್ರು ಈ ತರ ಹಾಕೊಂಡಿರೋದು. ನಾನು ಅದನ್ನೇ ಹೇಳಿದ್ದು, ಈ ತರ ಅಬ್ಯೂಸ್ ಗಳಿಗೆ ಅವ್ರು ಒಂದು ಮೆಷರ್ ಇಟ್ಕೊಂಡಿದ್ದಾರೆ. ಓಕೆ, ಸೊ ಒಂದು ಫಿಸಿಕಲ್, ಅದನ್ನೇ ಹೇಳಿದ್ದು, ಬರೀ ಸೆಕ್ಷುವಲ್ ಅಬ್ಯೂಸ್ ಆಗ್ಬೇಕಾಗಿಲ್ಲ, ಅದು ಫಿಸಿಕಲ್ ಅಬ್ಯೂಸ್ ಅಲ್ಲಿ ಇವಾಗ ಏನೇನ್ ಟಚಸ್ ನಡೆದಿದೆ ಅದೆಲ್ಲ ಬರುತ್ತೆ. ಓಕೆ, ಸೊ ಅದರಿಂದ ಮಗುಗೆ ಮುಜುಗರ ಆಯ್ತಾ, ಮಗುಗೆ ಅದರಿಂದ ಡಿಸ್ಕಂಫರ್ಟ್ ಆಯ್ತಾ, ಅದನ್ನ ಅವ್ರು ಪರಿಗಣಿಸ್ತಾರೆ. ಸೊ ಇವಾಗ ಏನಾಗಿದೆ ಅಂತಂದ್ರೆ ಸೊಸೈಟಿನಲ್ಲಿ ಅಬ್ಯೂಸ್ ಅಂದ್ರೆ ಏನು ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಅಬ್ಯೂಸ್ ಅಂದ್ರೆ ಬರೀ ಪ್ರೈವೇಟ್ ಪಾರ್ಟ್ಸ್ ಟಚ್ ಮಾಡಿ ಸೆಕ್ಷುವಲ್ ಅಬ್ಯೂಸ್ ಮಾಡೋದು ಒಂದೇ ಅಬ್ಯೂಸ್ ಅಂತ ಅನ್ಕೊಂಡಿರೋದು. ಬಟ್ ಪೋಕ್ಸೋ ಪ್ರಕಾರ ನಾನು ಇವಾಗ ಹೇಳಿದ್ನಲ್ಲ, ಬೇರೆ ರೀತಿಯ ಅಬ್ಯೂಸ್ ಗಳೆಲ್ಲ ಅಬ್ಯೂಸ್ಗಳೇ. ಸೊ ಅದೇನ್ ಮಾಡ್ತಾರೆ ಅವರು, ಅಬ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಿಲ್ಲ, ಅವರ ಒಂದ್ ಏನ್ ಹಾಕೊಂಡಿದ್ದಾರೆ ಮೆಷರ್ಸ್, ಮತ್ತೆ ಮಗು ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾರೆ. ಆ ಮಗುಗೆ ಎಷ್ಟು ಡಿಸ್ಕಂಫರ್ಟ್ ಆಯ್ತು, ಆ ಮಗುಗೆ ಏನ್ ತೊಂದರೆ ಆಯ್ತು, ಇಷ್ಟೇ ಅವ್ರು ನೋಡೋದು. ಸೊ ಇದ್ರಲ್ಲಿ ಫಿಸಿಕಲ್ ಅಬ್ಯೂಸ್ ಬಂದಿದೆ, ಎಮೋಷನಲ್ ಅಬ್ಯೂಸ್ ಬಂದಿದೆ, ಮತ್ತೆ ಆ ಮಗು ಮನ್ಸಿನ ಮೇಲೆ ಮುಂದೆ ಏನ್ ಇಂಪ್ಯಾಕ್ಟ್ ಆಗ್ಬೋದು ಈ ಟಚ್ ಇಂದ, ಈ ಒಂದು ಎಕ್ಸ್ಪೀರಿಯನ್ಸ್ ಏನಾಯ್ತು, ಆ ಮಗು ಮೇಲೆ ಯಾವ ತರ ಮಾನಸಿಕ ಪರಿಣಾಮ ಬೀಳುತ್ತೆ ಮುಂದೆ ದೊಡ್ಡದಾದ್ಮೇಲೆ, ಇದನ್ನೆಲ್ಲ ಪರಿಗಣಿಸ್ತಾರೆ. ಮೇಲೆ ಅವ್ರು ಇದನ್ನ ಜಡ್ಜ್ ಮಾಡೋಂಥದ್ದು. ನಾನು ಮತ್ತಷ್ಟು ಮಾತಾಡಿಸ್ತೇನೆ. ಈಗ ಈ ಒಂದು ವಿಚಾರದಲ್ಲಿ ವಿಕ್ಟಿಮ್, ಸಂತ್ರಸ್ತೆ, ತೊಂದರೆಗೊಳಗಾದಂಥ ವಿಚಾರ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಆ ಮಗು ಅಂತ. ಮಗುವಿನ ಹೇಳಿಕೆಯ ಕಥೆ ಏನಿದರಲ್ಲಿ, ಅಥವಾ ಮಗುವಿನ ಆ ಕ್ಷಣದ ಆ ಕಾಲದ ಎಕ್ಸ್ಪ್ರೆಷನ್ ಆಧಾರದ ಮೇರೆಗೆ ಕಾನೂನು ರಿಯಾಕ್ಟ್ ಮಾಡಿಬಿಡುತ್ತಾ? ಆ ಮಗು ಅದು ನೋಡಿದಾಗ ಒಂಥರ ಕಷ್ಟ ಇತ್ತು, ಸರಿಯಪ್ಪ ಇವತ್ತು ಪೋಕ್ಸೋ ಇದೆ, ಯಾವುದೋ ವಿಡಿಯೋ ಸಿಕ್ಕಿದೆ, ನಾವು ಮಾತಾಡ್ತಾ ಇದ್ದೀವಿ, ಮಗು ನೋಡಿ ಎಷ್ಟು ಅನ್ಕಂಫರ್ಟಬಲ್ ಆಗಿತ್ತು, ಅದು ಗಾಬರಿ ಆಗಿತ್ತು, ಹೆದರ್ಕೊಂಡಿತ್ತು ಅಂತ. ಸಪೋಸ್ ವಿಡಿಯೋ ಇಲ್ಲ, ಇದೇ ಇವರೆಲ್ಲರೂ ಬಂದಿದ್ದರು, ಈ ಥರದ್ದು ನಡೆದು ಹೋಗಿತ್ತು, ಯಾರು ಏನು ಮಾತನಾಡ್ಲಿಕ್ಕೆ ಸಾಧ್ಯ ಇತ್ತು? ಎಲ್ಲರೂ ಬಂದಿದ್ದರು, ವಿಡಿಯೋ ಮಾತ್ರ ಮಾಡಿಲ್ಲ, ಇದೇ ಮುತ್ಯ ಅನ್ನೋ ವ್ಯಕ್ತಿ ಆ ಮಗು ಜೊತೆ ಈ ಥರ ನಡ್ಕೊಂಡಿದ್ದ, ಅವಾಗೇನು ಮಾಡೋದು? ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಶಿಧರ್ ಕೋಸಂಬಿ ಅವರೇ, ನಂದು ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಈ ಯಾವುದೇ ಒಂದು ಅಪರಾಧ ಪ್ರಕರಣಗಳಲ್ಲಿ, ಒಂದು ಮರ್ಡರ್ ಆಗಿತ್ತು, ಯಾರಿಗೂ ಹೊಡೆದು ಬಿಟ್ಟಿದ್ರು, ರೇಪ್ ಆಗಿತ್ತು, ಸೆಕ್ಷುವಲ್ ಹರಾಸ್ಮೆಂಟ್ ಆಗಿತ್ತು, ಇಂಥ ವಿಚಾರಗಳು ಬಂದಾಗ ವಿಕ್ಟಿಮನ ಹೇಳಿಕೆ, ಪರೀಕ್ಷೆ, ಆರೋಪ, ಸಾಕ್ಷಿ ಇವೆಲ್ಲವೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಆ ಹೆಣ್ಣು ಮಗು ಅಥವಾ ಒಂದು ಚಿಕ್ಕ ವಯಸ್ಸು, ಆ ಮಕ್ಕಳಿಗೆ ಗೊತ್ತಾಗಲ್ಲ, 7 ವರ್ಷದ ಮಗು ಏನೇನು ಹೇಳಿಬಿಡಬಹುದು ಅಂತ ಒಂದು ಇನ್ ಜನರಲ್ ಬರುತ್ತೆ. ಇದರಲ್ಲಿ ಸಪೋಸ್ ಈ ವಿಡಿಯೋ ಇರಲಿಲ್ಲ, ಯಾರೋ ಬಂದಿಗೆ ಆ ಮಗುನೆಲ್ಲ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದ, ಬೆಡ್ ಮೇಲೆ ಕೂರಿಸ್ಕೊಂಡಿದ್ದ, ಕೂಕ್ಬಿಟ್ಟು ಆ ಮಗುನ ಜಡೆ ಹಿಡ್ಕೊಂಡಿದ್ದ ಅಂತ ಬಂದು ಮುಂದೆ ಹೇಳಿಬಿಟ್ರೆ ಏನು ಮಾಡ್ತೀರಿ ನೀವು ಅವಾಗ? ವಿಡಿಯೋ ಇಲ್ಲ, ಆ ವ್ಯಕ್ತಿ ಆ ಥರ ದೂರು ಕೊಟ್ಟಿದ್ರೆ ಅದನ್ನು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರಿಗೆ ನಾವು ಪತ್ರ ಬರೆದು ಅಥವಾ ಮೌಖಿಕವಾಗಿ ಈ ಥರ ಒಂದು ದೂರು ಬಂದಿದೆ, ತಾವು ದಯವಿಟ್ಟು ಅದನ್ನು ಗಮನಿಸಿ ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸಿ ಅಂತೇಳಿ ನಾವು ನಿರ್ದೇಶನ ಕೊಡ್ಬೋದು. ಓಕೆ, ಈ ಪೋಕ್ಸೋ ವಿಚಾರ ಬಂದು, ಅಂಡರ್ ಪೋಕ್ಸೋ ಎನಿ ಆಕ್ಟ್ ಡನ್ ವಿತ್ ಸೆಕ್ಷುವಲ್ ಇಂಟೆಂಟ್ ಆರ್ ಇನ್ವಾಲ್ವಿಂಗ್ ಸ್ಪೆಸಿಫಿಕ್ ಟೈಪ್ಸ್ ಆಫ್ ಟಚ್ ಆಸ್ ಡಿಫೈನ್ಡ್ ಇನ್ ಸೆಕ್ಷನ್ಸ್ 3, 5, 7 and 9 ಇಸ್ ಎ ಕ್ರೈಮ್ ಅಂತ ಹೇಳಿ. ಹೌದು, ಇದರಲ್ಲಿ ನಾನು ಲೋಕೇಶ್ವರ್ ಸರ್ ನಿಮಗೆ ಕೇಳ್ತೀನಿ ನಾನು. ಸೊ ಇದರಲ್ಲಿ ಆ ಮಗುವಿನ ಹೇಳಿಕೆ ಇಂಪಾರ್ಟೆಂಟ್ ಆಗುತ್ತಾ ಸರ್? ಮಗು ಯಾವ ಅಸಹಾಯಕ ಸ್ಥಿತಿಯಲ್ಲಿತ್ತು, ಗಾಬರಿಯಾಗಿತ್ತು, ಈ ವಿಚಾರದಲ್ಲಿ ದೇವಮಾನವ ಇದ್ನೋ, ಸ್ವಯಂಘೋಷಿತ ದೇವಮಾನವ ಇದ್ನೋ, XYZ ಅನ್ನೋ ಒಬ್ಬ ಗಂಡಸಿದ್ನೋ, ಒಬ್ಬ ದೊಡ್ಡವನಿದ್ನೋ, ಬೇರೆ ವಿಚಾರ. ಇದರಲ್ಲಿ ಇದು ಬ್ಲೆಸ್ಸಿಂಗು, ನನ್ನ ಪ್ರೀತಿ ಕೊಡೋಕ್ಕೆ ಬಂದಿದ್ದೆ, ಆಶೀರ್ವಾದ ಧಾರೆ ಏರಿಯಕ್ಕೆ ಬಂದಿದ್ದೆ, ಈ ಒಂದು ವಿಚಾರಗಳಿಗಿಂತ ಹೆಚ್ಚಾಗಿ ಮಗುವಿನ ಅನ್ಕಂಫರ್ಟಬಲ್ ಕಂಡೀಷನ್ ಇತ್ತಲ್ಲ, ಅದೇ ಇಂಪಾರ್ಟೆಂಟ್ ಆಗುತ್ತಾ ಸರ್ ಅಂತ? ಇಲ್ಲ, ಕರೆಕ್ಟ್. ಇದರಲ್ಲಿ ಅಂಡರ್ 7 years ಒಳಗಡೆ ಇದ್ರೆ ಅವ್ರದ್ದು ಯಾವುದೇ ಸ್ಟೇಟ್ಮೆಂಟ್ ಮಾಡೋಕೆ ಬರೋದಿಲ್ಲ. ಓಕೆ, 7 ಮೇಲೆ ಇದ್ದಾಗ 14 years ವರ್ಗುನು ಅವರು 18 years ವರ್ಗುನು ಮೈನರ್ ಅಂತ ಇರುತ್ತೆ. ಅಂದ್ರೆ ಪ್ರಾವಿಷನ್ ಆಫ್ ಲಾದಲ್ಲಿ 7 years ಒಳಗಡೆ ಮಗುದು ಹೇಳಿಕೆಗಳು ಅಲ್ಲಿ ಪ್ರಶ್ನೆ ಬರೋದಿಲ್ಲ, ಮಾಡಂಗೂ ಇಲ್ಲ ಅಲ್ಲಿ. ಎರಡನೇದೇನು ಅಂದ್ರೆ, ಇಲ್ಲಿ ಆ ಮಗುಗೆ ಅದ್ರ ಸ್ಟೇಟ್ಮೆಂಟ್ ನೀವು ನೋಡಿದ್ರೆ ಡೆಫಿನೇಷನ್ ಅಲ್ಲಿ ಇಂಟೆಂಟ್ ಅಂದ್ರೆ ಉದ್ದೇಶ, ಆ ಉದ್ದೇಶದಲ್ಲಿ ಮುಟ್ಟಿದ್ದು ಮಾಡಿದ್ದು ಅನ್ನೋದ್ ಪ್ರಶ್ನೆನೆ ತರದಲ್ಲಿ ಪೋಕ್ಸೋದಲ್ಲೂ.
ಇಲ್ಲಿ ಮೆನ್ಸ್ರಿಯ ಬರ್ಲೇಬೇಕು. ಮೆನ್ಸ್ರಿಯ ಇಲ್ದಲೆ ಯಾವ್ದೇ ಕ್ರೈಮ್ಗೆ ಅರ್ಥ ಇಲ್ಲ. ಯಾವ್ದೇ ಕ್ರೈಮ್ ಅಂದ್ರೆ ಅದು ಮೆನ್ಸ್ರಿಯ ಇರ್ಬೇಕು. ಅಂದ್ರೆ ಅವ್ರ ಏನು ಮೋಟಿವ್ ಅವ್ರದ್ದು ಉದ್ದೇಶ ಏನು ಅನ್ನೋದು ಇರ್ಲೇಬೇಕು. ಹಾಗಾಗಿ ಈ ಒಂದು ಸಂದರ್ಭ ನನ್ನ ಅಭಿಪ್ರಾಯ ಕೇಳ್ತಾ ಇರೋದು, ಅವ್ರ ಪೇರೆಂಟ್ಸ್ ಇದಾರೆ, ಯಾರ ಬೇರೆ ಪಬ್ಲಿಕ್ ಇದಾರೆ, ಅವ್ರ ಮುಂದೆನೆ ಎಂತ ವ್ಯಕ್ತಿನೇ ಆಗ್ಲಿ ಆ ತರ ನಡ್ಕೊಳಕ್ಕೆಲ್ಲ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಆಯ್ತು, ಏನೋ ಅತಿಯಾದ ಪ್ರೀತಿ ತೋರಿಸಿರೋದು ಅಂತ ಅಭಿಪ್ರಾಯಕ್ಕೆ ಬರುವುದೇ ವಿನಃ ಸೆಕ್ಸ್ ಪಾಯಿಂಟ್ ಅಲ್ಲಿ ಅವ್ರಿಗೆ ಆ ಮಗುಗೆ ಆತರ ಮಾಡ್ದಿದ್ದಾನೆ ಅನ್ನೋದು ಅಭಿಪ್ರಾಯಕ್ಕೆ ಬರಕ್ ಕಷ್ಟ. ಓಕೆ, ಇದು ಕೋರ್ಟ್ ಕೇಳಲೇಬೇಕಾಗುತ್ತೆ. ಯಾಕಂದ್ರೆ ಸುತ್ತ ಪಬ್ಲಿಕ್ ಇದಾರೆ, ಸ್ವಂತ ತಂದೆ ತಾಯಿ ಚಿಕ್ಕಮ್ಮ ಎಲ್ಲ ಇದಾರೆ. ಬಟ್ ಅವರೇ ಸ್ಟೇಟಸ್ ಹಾಕಿರೋದು ಇದನ್ನ ವಿಡಿಯೋ ಮಾಡಿ. ಆ ಪಾಯಿಂಟ್ ಅಲ್ಲಿ ಕೋರ್ಟ್ ಲೀನಿಯಂಟ್ ಆಗಿ ಆಗುತ್ತೆ ಇದ್ರಲ್ಲಿ. ಯಾರು ಆರೋಪಿತ ಅಂತ ಇದಾರೆ ಅವ್ರ ಪರವಾಗಿ ಕೇಸು ಈಗ ಚರ್ಚೆಗೋಸ್ಕರ ಈಗ ಆಗಿದೆ, ಅದು ಒಳ್ಳೇದೇ ಅಂತ ಇನ್ನೊಂದ್ ತರದಲ್ಲಿ ಯೋಚನೆ ಮಾಡೋದಾದ್ರೂ ಚರ್ಚೆಯಲ್ಲಿ ಹೋದಾಗ್ಲೂ ಯಾರಾದ್ರೂ ಯೋಚನೆ ಮಾಡ್ತಾರೆ, ಇನ್ನ ಯಾವ್ದ್ ಮಗು ಮುಟ್ಟದ ಬೇಡವಪ್ಪ, ಯಾಕಪ್ಪ ಬೇಕಪ್ಪ ಅಂತ. ಅಂದ್ರೆ ಸಂಬಂಧಗಳ ಸಾಯಿಸೋ ಪ್ರಯತ್ನ ಆಗ್ಬಿಡುತ್ತ. ಅವಾಗ ಸಂಬಂಧಗಳೇ ಸತ್ತವೆ. ಕಾನೂನು ಎಲ್ಲಿ ಬೇಕು ಅಂದ್ರೆ ತಪ್ಪನ್ನು ಶಿಕ್ಷಿಸಕ್ ಅಷ್ಟೇ ಬೇಕು. ಸುಮ್ನೆ ಚಲಾಯಿಸಕ್ಕೋಸ್ಕರ ಕಾನೂನು ಆಗ್ಬಾರ್ದು. ಇವತ್ತು ರೇಪ್ ಕೇಸು, ಅಟ್ರಾಸಿಟಿ ಕೇಸು, ಮತ್ತೆ ಈ ಪೋಕ್ಸೋ ಕೇಸ್ಗಳ ಬಗ್ಗೆ ಇದು ಕಾಮನ್ ಅಲಿಗೇಷನ್ ಆಗಿದೆ. ಸುಪ್ರೀಂ ಕೋರ್ಟ್ ಬೇಕಾದಷ್ಟು ಗೈಡ್ಲೈನ್ಸ್ ಕೊಟ್ಟಿದೆ ಇದ್ರ ಬಗ್ಗೆ, ಮಿಸ್ಯೂಸ್ ಆಫ್ ಆಲ್ ಸಚ್ ಆಕ್ಷನ್ ಆಕ್ಟ್ಗಳ ಬಗ್ಗೆ. ಹಾಗಾಗಿ ನಾವು ಇದನ್ನ ಎಚ್ಚರಿಕೆಯಲ್ಲಿ ವಿಮರ್ಶೆನೂ ಆಗ್ಬೇಕು, ಅಪ್ಲೈ ಮಾಡೋ ರೀತಿಲಿ ಮಾಡಿ ಸಾಲ್ವ್ ಮಾಡ್ಬೇಕು ಇದನ್ನ. ಫೈನ್. ಈಗ ಭವ್ಯ ಅವರೇ, ಈಗ ಇಲ್ಲಿ ಇನ್ನೊಂದೇನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಈ ಪೋಕ್ಸೋ ಹ್ಯಾಂಡಲ್ ಮಾಡೋದು ಅಥವಾ ಡೀಲ್ ಮಾಡೋದು ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್ ಅಂತ ಹೇಳಿ, ಮಗುವಿನ ಹಕ್ಕುಗಳ, ಮಗುವಿನ ಒಂದು ಘನತೆಯಿಂದ ಬದುಕುವ ಸ್ವಾಭಾವಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಅದರ ರಕ್ಷಣೆಗೋಸ್ಕರ ನಾನು ಇರೋದು ಅಂತ ಹೇಳಿಬಿಡುತ್ತದು. ಇದರಲ್ಲಿ ನಾನು ತಪ್ಪು ಮಾಡಿದ್ದೀನಾ ಮಾಡಿಲ್ವ ಅಂತ ಹೇಳಿ ಮುತ್ಯಾನೇ ಬಂದು ಹೇಳಬೇಕು, ಅದನ್ನು ಅವನು ಡಿಫೈನ್ ಮಾಡ್ಕೋಬೇಕು. ಅದನ್ನು ನಾನು ಆ ಥರ ಮಾಡಿಲ್ಲ, ಈ ಥರ ಮಾಡಿಲ್ಲ, ಅದು ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಮಾಡಬೇಕು. ಇಡೀ ವಿಶ್ವಾದ್ಯಂತ ಎಪ್ಸ್ಟೀನ್ ಫೈಲ್ಸ್ ಇಷ್ಟರ ಮಟ್ಟಿಗೆ ದೊಡ್ಡ ಸದ್ದು ಮಾಡ್ತಿರುವಂಥ ಹೊತ್ತಲ್ಲಿ ರಾಜ ಮಹಾರಾಜರುಗಳ ಫ್ಯಾಮಿಲಿ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು, ಅಧ್ಯಕ್ಷರು ಅಂತ ಕರೆಸ್ಕೊಂಡಿರ್ತಕ್ಕಂಥವರೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿರ್ತಕ್ಕಂಥ ಹೊತ್ತಿನಲ್ಲಿ ನಾವಿದ್ದೀವಿ. ಇದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಶಿಶುಕಾಮಿಗಳು, ಫಿಡೋಫಿಲಿಯಾಕ್ ಅಂತ ಒಂದು ಮಾತಾಡ್ತೀವಿ ನಾವು, ಅಪ್ರಾಪ್ತ ಹೆಣ್ಣು ಮಕ್ಕಳೊಂದಿಗಿನ ಸೆಕ್ಷುಯಲ್ ಆ್ಯಕ್ಟ್ಸ್, ಅದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿದೆ ವಿಶ್ವದಾದ್ಯಂತ. ಸೊ ಇಂಥ ಕೇಸ್ಗಳಿಗೆ ಬಂದಾಗ ಇದರಲ್ಲಿ ಎಚ್ಚರಿಕೆ ಏನು, ಯಾವುದು ಸರಿ ಯಾವುದು ತಪ್ಪು? ಎಚ್ಚರಿಕೆ ಅಂದ್ರೆ ಇವಾಗ ಇದನ್ನೇ ತಗೊಳ್ಳಿ ಎಕ್ಸಾಂಪಲ್. ಇವಾಗ ಪೇರೆಂಟ್ಸ್ ಹೇಳ್ತಿರೋಂಥದ್ದು ಆತರ ಏನು ಆಗಿಲ್ಲ ಅಂತ. ಓಕೆ, ಸೊ ಅವ್ರು ಎಷ್ಟೇ ಆದ್ರೂ ಒಂದ್ ಥರ್ಡ್ ಪರ್ಸನ್ ಆಗ್ತಾರೆ. ಇವಾಗ ಆ ಮಗುಗ್ ಏನಾಯ್ತು, ಆ ಮಗುಗ್ ಮನ್ಸಲ್ಲಿ ಏನಾಯ್ತು ಅಂತ ಆ ಮಗುಗ್ ಮಾತ್ರ ಗೊತ್ತು. ಅಂಡ್ ಎಸ್ಪೆಷಲಿ ಇದು ಅಂಡರ್ 7 ಇರೋದ್ರಿಂದ ಪಾಪ ಆ ಮಗುಗೆ ಎಕ್ಸ್ಪ್ರೆಸ್ ಮಾಡಕ್ ಆಗುತ್ತೋ ಇಲ್ವಾ, ಆ ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ ಆಗುತ್ತೋ ಇಲ್ವಾ, ಅದು ನಾವು ಹೇಳಕ್ ಆಗೋದಿಲ್ಲ. ಓಕೆ, ಬಟ್ ಒಂದ್ ರೀತಿಯ ಡಿಸ್ಕಂಫರ್ಟ್ ಇರುತ್ತೆ. ಇದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇನ್ಯಾರ್ದೋ ಜೊತೆ ಆಯ್ತು ಅಂತ ಅನ್ಕೊಳ್ಳಿ ಮುಂದೆ ಮಗುಗೆ. ಓಕೆ, ಅದು ಆ ವ್ಯಕ್ತಿ ತಂದೆ ತಾಯಿಗೆ ಗೊತ್ತಿಲ್ದಿರ್ಬಹುದು, ಯಾರೋ ಒಂದು ಸ್ಟ್ರೇಂಜರ್ ಅಥವಾ ಇನ್ಯಾರೋ ಅಥವಾ ಮನೇಲಿರೋ ವ್ಯಕ್ತಿನೇ ಮಾಡಿದ್ರು. ಆಗ ಮಗುಗೆ ಕನ್ಫ್ಯೂಷನ್ ಆಗುತ್ತಲ್ವಾ, ಓ ಅವತ್ತು ಅವರು ಹಿಂಗ್ ಮಾಡಿದ್ರು, ಸೊ ಇವ್ರು ನನ್ಗೆ ಹಿಂಗ್ ಮಾಡ್ಬೋದೇನೋ. ಅದ್ ನಿಜವಾಗ್ಲೂ ಅಪಾಯದಲ್ಲಿ ಇದ್ರುನು ಈ ಸರಿ ಇಲ್ದಿರ್ಬೋದು, ಮುಂದಿನ ಸಲ ಬೇರೆ ಇನ್ಯಾರ ಜೊತೆ ಅಪಾಯಕ್ಕೆ ಬರ್ಬಹುದು. ಅಂತ ಟೈಮಲ್ಲಿ ಸೊ ಅವತ್ ತಂದೆ ತಾಯಿ ಮುಂದೆನೆ ನಂಗೆ ಈ ತರ ಒಂದ್ ಎಕ್ಸ್ಪೀರಿಯನ್ಸ್ ಆಯ್ತು, ಅದು ಕರೆಕ್ಟ್ ಅಂತ ಎಲ್ಲಾರು ಹೇಳಿದ್ರು, ಸೊ ಈ ಸರಿ ಇದಾಗೋದು ನನಗೆ ಕರೆಕ್ಟ್ ಏನೋ ಅಂತ ಆ ಮಗು ನಾಳೆ ಅಪಾಯಕ್ಕೆ ಸಿಕ್ಕಾಕೋಬಹುದು ಅಲ್ವಾ. ಸೊ ನೀವೇ ಹೇಳಿದ್ರಿ, ಇವಾಗ ಇಷ್ಟೊಂದು ಈ ತರ ಘಟನೆಗಳು ನಡೀತಾ ಇರ್ಬೇಕಾದ್ರೆ ಒಂದು ಮುನ್ನೆಚ್ಚರಿಕೆ ಅಂತ ತಗೋಬೇಕಾಗತ್ತೆ. ಸೊ ಪ್ರೀತಿ ತೋರ್ಸೋದಕ್ಕಾಗ್ಲಿ, ಒಂದ್ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ಲಿ ಒಂದು ಅದಕ್ಕೆ ಒಂದು ರೀತಿ ಇರುತ್ತೆ, ಅದು ಯಾರೇ ಆಗ್ಲಿ. ಸೊ ಇವಾಗ ನಾವು ಚೈಲ್ಡ್ ಸೇಫ್ಟಿ ವರ್ಕ್ಶಾಪ್ಸ್ ಅಂತ ಮಾಡ್ತೀವಿ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ. ಓಕೆ, ಸೊ ಈ ಸ್ಕೂಲ್ಸ್ ಗಳಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೇ ಸ್ಟಾರ್ಟ್ ಮಾಡ್ತೀವಿ, UKG ಇಂದಾನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಪ್ರತಿಯೊಂದು ನಾವು ಮಕ್ಳಿಗೆ ಹೇಳ್ಕೊಡ್ತೀವಿ. ಬರೀ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಅಲ್ಲ, ಎಲ್ಲಾ ರೀತಿಯ ಅಬ್ಯೂಸ್ ಗಳ ಬಗ್ಗೆನೂ ಹೇಳ್ಕೊಟ್ಟು ನಿಮಗ್ ಯಾವ ತರ ಭಾವನೆಗಳು ಬರ್ಬೋದು ಆ ಟೈಮಲ್ಲಿ, ನಿಮ್ಗೆ ಅದ್ ಪ್ಲೆಸೆಂಟ್ ಅನ್ಸುತ್ತಾ, ಅನ್ಪ್ಲೆಸೆಂಟ್ನೆಸ್ ಅಂತ ಅನ್ಸುತ್ತಾ, ಅದನ್ನ ನೀವು ಯಾರ ಹತ್ರ ಹೋಗಿ ಇಮಿಡಿಯೇಟ್ ಆಗಿ ಹೇಳ್ಕೋಬೇಕು, ಅದ್ ತಿಳಿದವ್ರು ಏನ್ ಮಾಡ್ಬೇಕು, ಈ ತರ ಪ್ರತಿಯೊಂದು ಮಾಹಿತಿಗಳನ್ನು ನಾವು ಮಕ್ಳ ಹತ್ರ ಕೊಡ್ತೀವಿ. ಸೊ ಈ ತರ ಒಂದು ಸಿಚುಯೇಷನ್ ಅಲ್ಲಿ ನಾವ್ ಇದ್ದಾಗ ಒಂದು ಮುನ್ನೆಚ್ಚರಿಕೆ ತಗೊಳ್ಳೋದು ಒಳ್ಳೇದು, ಅದು ತಂದೆ ತಾಯಿ ಆಗ್ಲಿ ಯಾರೇ ಆಗ್ಲಿ. ಸೊ ಯಾವ್ದೋ ಒಂದು ವ್ಯಕ್ತಿ ಈ ತರ ಟಚ್ ಮಾಡ್ತಿದ್ದಾನೆ, ಈ ತರ ಒಂದು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂದ್ರೆ ಆ ಮಗುಗೆ ಏನಾದ್ರು ಕನ್ಫ್ಯೂಷನ್ ಆಗತ್ತಾ ಅಥವಾ ಮಿಸ್ಲೀಡ್ ಆಗತ್ತಾ, ಆ ಮಗುಗೆ ಏನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಕಡೆ ಒಂದ್ ಸ್ವಲ್ಪ ಗಮನ ವಹಿಸೋದು ಒಳ್ಳೇದು. ಇದೊಂದು ತುಂಬಾ
ನಿರ್ಲಕ್ಷ್ಯನೂ ಮಾಡಬಾರ್ದು. ಹಾಗಂತ ನಾನು ಕನ್ಕ್ಲೂಡ್ ಮಾಡ್ಬೇಕು ಅಂತಾನು ಹೇಳ್ತಾ ಇಲ್ಲ ಇದು ಒಂದು ಅಬ್ಯೂಸ್ ಅಂತ. ಬಟ್ ಅಲ್ಲಿ ಏನು ಆ ಮಗು ಕ್ಲಾರಿಟಿ ಕೊಡ್ಬೇಕು, ಈ ತರ ಇದು ಸರಿಯಲ್ಲ, ಈ ತರ ಮಾಡಬಾರ್ದು ಅಥವಾ ಈ ತರ ಇರ್ಬೇಕು ಅನ್ನೋ ಒಂದು ಕ್ಲಾರಿಟಿ ಮಗು ಕೊಡಿ. ಯಾಕಂದ್ರೆ ನಾಳೆ ಆ ಮಗು ಬೇರೆ ತರ ಅಪಾಯಕ್ಕೆ ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಇನ್ಯಾವುದೋ ವ್ಯಕ್ತಿ ಈ ತರ ಬಂದ್ ಮಾಡ್ರೆ ಪಾಪ ಮಗು ಅದಕ್ಕೆ ನೀವು ಈಡಾಗತ್ತೆ ಅಂತ ನಿಮ್ಗೆ ಅನ್ಸಲ್ವಾ? ಸೊ ಆ ಕಾರಣಕ್ಕೆ ಇದಕ್ಕೆ ಮಗು ಒಂದ್ ಕ್ಲಾರಿಟಿ ಕೊಡ್ಬೇಕು. ತಂದೆ ತಾಯಿಗಳು ಒಂದ್ ಮುನ್ನೆಚ್ಚರಿಕೆ ಅಂತೂ ಖಂಡಿತ ತಗೋಬೇಕಾಗತ್ತೆ. ಇದ್ದಾರೆ ಸರ್, ಈ ಥರದ್ದು ಕೇಸ್ಗಳು ಡೇ ಟು ಡೇ ಬೇಸಿಸ್ ಮೇಲೆ ಬಹಳಷ್ಟು ನಿಮ್ಮ ಪರಿಧಿಗೆ ನಿಮ್ಮ ಗಮನಕ್ಕೆ ಬರ್ತಾ ಇರ್ತವೆ. ಹಾಗಾಗಿ ಒಂದು ಕ್ವಶನ್ ಕೇಳ್ತೀನಿ ಇಲ್ಲಿ. ಇಂಥ ಕೇಸ್ಗಳ ವಿಷಯದಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಯಾವ ವ್ಯಕ್ತಿ ಒಂದು ಮಗುವನ್ನು ತನ್ನ ತೃಷೆಗೆ, ತನ್ನ ಕೆಲವು ತೆವಲುಗಳಿಗೆ ಬಳಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡ್ತಾನೋ, ಆ ಮಗುವಿಗೆ ಒಂದು ಬೌಂಡ್ರಿ ಇರುತ್ತಲ್ಲ ಸರ್, ಮಗುವಿಗೆ ಒಂದು ಝೋನ್ ಅಂತ ಇರುತ್ತೆ, ಅದರ ಒಂದು ವಲಯ ಪ್ರತಿ ಮನುಷ್ಯನಿಗೂ ಇರುತ್ತೆ. ಇದು ನಾವು ಬಸ್ಸಲ್ಲಿ ಒಂದು ಕಿಟಕಿ ಪಕ್ಕ ಒಂದು ಸೀಟ್ ಕೂತಿರ್ತೀವಿ, ಕೂತ್ಕೊಂಡ್ಬಿಟ್ಟಿರ್ತೀವಿ. ಬಸ್ ಪೂರ್ತಿ ಜರ್ನಿ ತುಂಬ ಅನೇಕರು ತಮಗೆ ಗೊತ್ತಿಲ್ಲದೇನೆ ಪಕ್ಕದಲ್ಲಿ ಯಾರು ಬರದೇ ಇರೋ ಸಾಕಪ್ಪ ಅಂತಿರ್ತಾರೆ. ಇನ್ಯಾರು ಅಲ್ಲಿ ಕೂತ್ಕೋಬೋದಾಗಿತ್ತಲ್ಲ ಅವರು, ಇಲ್ಲಿ ಕೂತ್ಕೊ ಅಂದರೆ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್ ಅದು, ಯಾರು ಬರದೇ ಇರಲಿ ಅಂತ, ನಾನೊಬ್ಬನೇ ಇರಬೇಕು ಇಲ್ಲಿ. ಅಫ್ಕೋರ್ಸ್ ಆಮೇಲೆ ಬಂದು ಕೂತ್ಕೋತಾರೆ, ಅದು ಎದ್ದೋಗೋವರೆಗೂ ಒಂಥರ ಅದೇನು ಕಂಫರ್ಟಬಲ್ ಇವರು ಕೂತಿರ್ತಾರೆ, ಒಂದು ಮುಜುಗರ ಅದು. ಆ ಥರ ಈ ಮಗುವಿಗೆ ಗೊತ್ತಿಲ್ಲದ ರೀತಿಯಲ್ಲಿಯೇ ಅಫೆಕ್ಷನ್ ಹೆಸರಲ್ಲೋ, ಪ್ರೀತಿ ಹೆಸರಲ್ಲೋ, ಆಶೀರ್ವಾದದ ಹೆಸರಲ್ಲೋ, ಅಥವಾ ಅವನ ಮನಸ್ಸಿನ ಕೆಟ್ಟ ಆಲೋಚನೆಗಳು ಏನೇ ಇದ್ರೂ ಕೂಡ ಅದೆಲ್ಲದಕ್ಕೂ ಒಂದು ಹೈಡ್ ಮಾಡಿಕೊಂಡು ಆ ಬ್ರೇಕ್ ಮಾಡೋದು ಹೇಗೆ, ಆ ಝೋನ್ ಒಂದು ಬ್ರೇಕ್ ಮಾಡೋದು, ಎಂಟ್ರಿ ಆಗೋದು ಹೇಗೆ ಅಂತ ಅವನು. ಈಗ ಇವೆಲ್ಲ ಈ ಆಯಾಮಗಳೆಲ್ಲ ಗಮನಿಸಿದಾಗ ನಾವು ಪ್ರತಿಯೊಂದು ಪ್ರಕರಣಗಳನ್ನು ಬೇರೆ ಬೇರೆ ರೀತಿಯಾಗಿ ಗಮನಿಸಬೇಕಾಗುತ್ತೆ. ಹೆಚ್ಚಾನೆಚ್ಚು ನೀವು ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ಮಗುವಿನ ಹಿತದೃಷ್ಟಿನೇ ನಮಗೆ ಆದ್ಯತೆ ಆಗಿರಬೇಕು. ಅದೇ ಪ್ರಮುಖವಾಗಿರಬೇಕು. ಅದನ್ನು ಪ್ರಮುಖವಾಗಿಟ್ಕೊಂಡೇ ನಾವು ಏನೆಲ್ಲ ಆಯಾಮಗಳನ್ನು ಸಹಿತ ನಾವು ಚರ್ಚೆ ಮಾಡಬೇಕು. ಅಂದರೆ ಒಂದು ಮಗುಗೆ ನಾನೊಂದು ಅಬ್ಯೂಸ್ಗೆ ಒಳಗಾಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಅವನು ಅಬ್ಯೂಸ್ ಮಾಡ್ಬಿಟ್ಟಿರ್ತಾನೆ ಅಂತ. ಹೌದು, ಆ ಮಗುವಿನ ಅರಿವಿಗೆ ಬರದಂತೆ ಅವನ್ದೇನು ಬೇಕೋ ಅದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮಕ್ಕಳಂದರೆ ಮುಗ್ಧರು, ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತಲೂ ಸಹಿತ ಚಿಕ್ಕ ಮಕ್ಕಳಿಗೆ ಗೊತ್ತಿರಲ್ಲ. ಇಂಥದ್ದೇ ಸರಿ ಇಂಥದ್ದೇ ತಪ್ಪು ಅಂತಕ್ಕಂಥ ತಿಳಿಯುವ ಮೊದಲೇ ಎಷ್ಟೋ ಕಡೆ ಅವಘಡಗಳು ಆಗಿದ್ದಿದೆ. ಅದರಲ್ಲಿ ಈ ಮಗುವುದು ಸಹಿತ ನಾವು ಈ ಥರನೇ ಆಗಿದೆ ಅಂತ ಹೌದು ಇವತ್ತಿನ ದಿವಸ ನಾವು ಇವಾಗಲೇ ಡಿಸೈಡ್ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ. ಹೀಗಾಗಿ ತನಿಖಾ ಸಂಸ್ಥೆಗಳು, ಪೊಲೀಸ್ ಇಲಾಖೆ ಇದೆ, ತನಿಖಾ ಹಂತದಲ್ಲಿದೆ, ಅವರು ತನಿಖೆ ಮಾಡ್ತಾರೆ. ಮತ್ತು ನಮ್ಮ ಪೊಲೀಸರು ಸರಿಯಾದ ತನಿಖೆ ಮಾಡ್ತಾರನ್ನೋ ಒಂದು ವಿಶ್ವಾಸ, ಅಚಲ ವಿಶ್ವಾಸ ಆಯೋಗಕ್ಕಿದೆ. ಆದರೆ ಈಗ ಆ ಮಗುವಿಗೆ ಆ ಥರ ಅಸುರಕ್ಷಿತ ಸ್ಪರ್ಶ ಮಾಡಿದ್ದು ತಂದೆ ತಾಯಿನೇ ಅಪ್ಲೋಡ್ ಮಾಡಿದ್ರು ಅಂತೇಳಿ ಹೇಳ್ತಾರೆ. ಮತ್ತು ಕೆಲವೊಬ್ಬರು ಅವ್ರು ಮಲ್ಲಿಕಾರ್ಜುನ್ ಮುತ್ತೆಯವರೇ ಮಾಡಿದ್ರು, ಮಲ್ಲಿಕಾರ್ಜುನ್ ಮುತ್ತೆಯವರ ಒಂದು ಅಕೌಂಟಿಂದನೇ ಇದು ವೈರಲ್ ಆಗಿತ್ತು, ಆಮೇಲೆ ಅವ್ರು ಡಿಲೀಟ್ ಮಾಡಿದ್ದಾರೆ ಅಂತವು ಸಹಿತ ದೂರು ಬಂದಿದೆ. ಹೀಗಾಗಿ ಆ ಮಗುವಿನ ಒಂದು ಯಾವ ಉದ್ದೇಶ ಇತ್ತು ಅನ್ನೋದು ನಾವು ಇವತ್ತು ಹೇಳೋದು ಕಷ್ಟ ಸಾಧ್ಯ. ಅದು 164 ಆಗುತ್ತೆ, ಇನ್ ಕ್ಯಾಮ್ರಾದಲ್ಲಿ ಸ್ಟೇಟ್ಮೆಂಟ್ ಆಗುತ್ತೆ. ಆ ಮಗುವಿಗೆ ಇವಾಗ ಬಹಳಷ್ಟು ಒಂಥರ ಏನ ಮಗುವಿನ ಮನಸ್ಸಲ್ಲಿ ನೋವು ಇದೇನೋ ಅಥವಾ ಇಲ್ಲ ಅನ್ನೋದು ಜಡ್ಜ್ ಮಾಡೋದು ಕಷ್ಟ ಆಗ್ತಾ ಇದೆ. ಹೀಗಾಗಿ ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅನುಸಾರ ಪ್ರತಿಯೊಂದು ಮಗು 18 ವರ್ಷ ಪೂರ್ಣಗೊಳ್ಳುವವರೆಗೆ ಅದು ಗೌರವದಿಂದ, ಘನತೆಯಿಂದ, ಖುಷಿಯಿಂದ, ಆನಂದದಿಂದ, ರಕ್ಷಣಾತ್ಮಕವಾಗಿ ಬದುಕಬೇಕು. ಅದರ ಬಾಲ್ಯ ಜೀವನವನ್ನು ಭಾಳ ಒಂದು ನಗುತ್ತಾ ಬಾಳ್ಬೇಕು ಅನ್ನೋದು ಇಡೀ ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಆಶಯ. ಅದರ ಅಡಿಯಲ್ಲಿನೇ ಸಂವಿಧಾನದ ಮುಂದೆ ಕೆಲವೊಂದು 16 ಕಾನೂನುಗಳು ಸಹಿತ ಮಕ್ಕಳನ್ನು ರಕ್ಷಣೆಯ ವಿಷಯವನ್ನು ಆಧಾರವಾಗಿ ಇಟ್ಕೊಂಡೇ ಮಾಡಿದ್ದಿದೆ. ಫೈನ್. ಲೋಕೇಶ್ವರ್ ಸರ್, ಈಗ ಲೀಗಲ್ ಪ್ರೊಸೀಡಿಂಗ್ಸ್ ಅಂತ ಬಂದಾಗ ಈ ಯಾವಾಗಲೂ ಕೂಡ ಈ ಬಿಹೇವಿಯರಲ್ ಚೇಂಜಸ್ ಅಂತ ಒಂದು ವಿಷಯ ಬಂದಾಗ ಅದನ್ನು ಸೈಕ್ಯಾಟ್ರಿಸ್ಟ್ಗಳು ಹೇಳಬೇಕಾಗತ್ತೆ. ಮಗುವಿನಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳು, ಆ ರೀತಿ ಒಂದು ಘಟನೆಗೆ ಒಳಗಾದಾಗ, ಆ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದಾಗ ಅಂತ. ಅಪ್ಪ ಬಂದ ತಕ್ಷಣ ಒಂದು ಮಗು ಓಡ್ ಬಂದು ಅಪ್ಪನ ತಬ್ಕೊಳ್ಳೋದಕ್ಕೂ, ಅಪ್ಪನ ಜಾಗದವರು, ಅಪ್ಪನ ಸಮಾನ ವಯಸ್ಕರು, ಅಪ್ಪನ ಥರದವರು, ಇನ್ಯಾವುದೋ ವ್ಯಕ್ತಿ ಅವನೇ ಓಡ್ ಬಂದು ಮಗುನ ಎತ್ಕೊಂಡು ಒಂದು ಕಡೆ ಕುಕ್ಕಿ ಅದರ ಜಡೆ ಎಳೆದು ಅದರ ಹಣೆಗೆ ಎಲ್ಲ ಡಿಕ್ಕಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರ್ತವೆ. ಮಗು ಬರೋಕೆ ಒಂದು ಕಂಫರ್ಟ್ ಫೀಲ್ ಮಾಡುತ್ತೆ ಅಪ್ಪ ಬಂದ ತಕ್ಷಣ. ಒಂದು ಮಗುನೇ ಓಡ್ ಬಂದು ಅಪ್ಪನ ತಪ್ಕೊಳ್ಳುತ್ತಲ್ಲ, ಕಂಫರ್ಟ್ ಅದು.
ಮಗುನೇ ಓಡೋಗ್ಬಿಟ್ಟು ಇವನೇ ಹೋಗಿ ಇವನೇ ಹೆಗಲ ಮೇಲೆ ಕೂರಿಸ್ಕೊಳ್ಳೋದು, ತಬ್ಕೊಳ್ಳೋದು, ಅದಕ್ಕೆ ಅದರದ್ದು ಪ್ರೈವೇಟ್ ಪಾರ್ಟ್ಸು, ಇನ್ನೊಂದು ತಲೆಗೆ ಮುಟ್ಟೋದು, ಮುತ್ಕೊಡೋದು ಇದೆಯಲ್ಲ, ಇದನ್ನು ಕಾನೂನು ಡಿಫೈನ್ ಮಾಡೋದು ಹೇಗೆ? ಏನು ಮಾಡ್ತೀರಿ? ಇಂಥವ್ರು ಆಯ್ತಪ್ಪ ಪೊಲೀಸ್ ಆಫೀಸರ್ ಹೋಗ್ತಾರೆ, ಹಿಡ್ಕೊಂಡು ಬರ್ತಾರೆ, ಪ್ರೊಸೀಡಿಂಗ್ಸ್ ಏನೇನಿರುತ್ತೆ ಅಂತ ನೋಡಿ. ಫಸ್ಟ್ ಅಲ್ಲಿ ಏನು ಮಗುವಿನ ಸುತ್ತಮುತ್ತ ಇದ್ದವರ ವಿಚಾರಣೆ ಅಂತೂ ಕಂಪಲ್ಸರಿ ಆಗ್ಲೇಬೇಕಾಗುತ್ತೆ, ಮಾಡೇ ಮಾಡ್ತೀವಿ. ಅದು ಒಂದ್ ಸ್ಟೇಜ್ ಅಲ್ಲಿ ಆಗುತ್ತೆ. ಮತ್ತೆ ಏನು ಜಾಗ ನಡೆದಿರೋ ಜಾಗ ಇದೆಯಲ್ಲ, ಅದು ಎಷ್ಟು ಟ್ರಾನ್ಸ್ಪರೆನ್ಸಿ ಆಗಿದೆ ಅಂತ, ಅಂದ್ರೆ ಪಬ್ಲಿಕ್ ಗೆ ಎಷ್ಟು ಅಕ್ಸೆಸ್ ಇದೆ, ಅದು ಪ್ರೈವಸಿ ಜಾಸ್ತಿ ಇದೆಯಾ, ಇನ್ನೇನಾದ್ರು ಇದೆಯಾ, ಅದೆಲ್ಲದನ್ನು ಅಲ್ಲಿ ಅಸೆಸ್ ಆಗುತ್ತೆ. ಮತ್ತೆ ಆ ಮಗುವನ್ನ ಸಹಜವಾಗಿ ಕೆಲವು ಪ್ರಶ್ನೆಗಳನ್ನ ಮಾಡಿ ರೆಕಾರ್ಡ್ ಮಾಡೋ ಪ್ರಯತ್ನ ಆಯ್ತು. ಆದ್ರೆ ಪ್ರಾವಿಷನ್ ಆಫ್ ಲಾದಲ್ಲಿ ಬಿಲೋ 7 years ಇದ್ರೆ ಅದು ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅದು ಹೇಳಿಕೆಗಳನ್ನ ಒಪ್ಪಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿಯಲ್ಲಿರುವಂತ ಹೇಳಿಕೆಗಳು. ಅವಾಗ ದೂರುದಾರ ಕೊಟ್ಟಿದ್ದೆ ನಿಜನಾ? ಅವಾಗ ದೂರುದಾರ ಹೇಳಿದ್ದೆ ನಿಜ, ಅವನಿಗೇನು ಆಗಲ್ಲಪ್ಪ, ಈಗ ಇದೇ ಸ್ವಯಂ ಘೋಷಿತ ದೇವಮಾನವನ್ ಕಂಡ್ರೆ ಆಗಲ್ಲ, ಸಿಟ್ಟಿದೆ, ಬೆಳೆದು ಬಿಟ್ಟಿದ್ದಾನೆ, ಮಠ ಕಟ್ಕೊಂಡ್ಬಿಟ್ಟಿದ್ದಾನೆ, ತುಂಬ ದುಡ್ಡು ಮಾಡ್ತಾ ಇದ್ದಾನೆ, ರಾಜಕಾರಣಿಗಳೆಲ್ಲ ಬರ್ತಾ ಇದ್ದಾರೆ, ನನಗೆ ಹೊಟ್ಟೆ ಉರಿ, ನಾನೊಂದು ಕೇಸ್ ಹಾಕಿಬಿಟ್ಟೆ, 7 ವರ್ಷಕ್ಕಿಂತ ಕಡಿಮೆ ಇತ್ತು ಮಗು, ಹಾಗಾದ್ರೆ ಅವ್ನು ಆರೋಪಿ ಅಂತ ಅಥವಾ ಅಪರಾಧಿ ಅಂತ ಡಿಸೈಡ್ ಮಾಡ್ಬಿಡೋದ ನಾವು? ಅದನ್ನೇ ಅಲ್ಲಿ ಒಂದು ಸಣ್ಣ ಗೆರೆ ಹೇಳ್ತಾ ಇದ್ದಾರೆ, ತುಂಬಾ ಸಣ್ಣದಾದ ಒಂದು ಗೆರೆ ಇದೆ. ಇದು ಆರೋಪಿ ಅಲ್ಲ ಅಂತ ಹೇಳೋಕೆ ಈ ಪೋಕ್ಸೋ ಕೇಸ್ಗಳಲ್ಲಿ ನಾನು ಹೇಳ್ದೆ, ಪ್ರೈವಸಿ ಇದ್ದು ಯಾರು ಇರ್ಲಿಲ್ಲ, ಆ ಮಗು ಅವ್ರಿಬ್ರೇ ಇದ್ರು. ಆ ಸಂದರ್ಭದಲ್ಲಿ ನಡೆದ ಘಟನೆಗಳ ಬಗ್ಗೆ ಮಗು ಏನ್ ಹೇಳುತ್ತಲ್ಲ, ಅದನ್ನ ನಂಬಲೇಬೇಕಾಗುತ್ತೆ. ಅದ್ರ ಮೇಲೆ ಕಾನೂನು ಚಲಾವಣೆ ಆಗುತ್ತೆ. ಈ ಸಾರ್ವಜನಿಕದಲ್ಲಿ ನಡೆದಂತ ಸಂದರ್ಭ ಅಥವಾ ಈಗ ಎಲ್ಲರ ಸಮಕ್ಷ, ಈಗ ಮನೆಯವರೆಲ್ಲ ಇದ್ರು, ಅವ್ರು ಯಾರು ಅವ್ರ ಕಡೆಯವ್ರು ಇದ್ರು, ಈಗಿನ ಸಂದರ್ಭನೇ ಬೇರೆ. ಇಲ್ಲಿಯ ಸಂದರ್ಭದಲ್ಲಿ ಸಾಕ್ಷಿಗಳ ಒಂದು ವಿಚಾರಣೆನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಇವರ ಹೇಳಿಕೆಗಳು ಮತ್ತೆ ಆ ಸ್ಥಳದ ಒಂದು ಹೇಳಿದ್ನಲ್ಲ ನಾನು, ಎಷ್ಟು ಮಟ್ಟಿಗೆ ಅದು ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿದೆ, ಆ ರೂಮು ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಪಬ್ಲಿಕ್ ಅಕ್ಸೆಸ್ ಇದೆಯಾ ಅದಕ್ಕೆ ಪೂರಾ, ಬರೀ ಸ್ವಾಮೀಜಿ ಒಬ್ಬರೇ ಇರೋದು, ಇನ್ಯಾರು ಹೋಗಂಗಿಲ್ವೋ, ಈ ತರದೆಲ್ಲ ಜಾಗಗಳ ವಿಚಾರಣೆಗಳು ಅಲ್ಲಿ ನಡೀತವೆ. ಈಗ ನಿಮ್ಗೆ ಗೊತ್ತಿದೆ, ಮುರುಘರಾಜೇಂದ್ರ ಅವ್ರ ಕೇಸಲ್ಲಿ ಅವರು ಸಪರೇಟ್ ರೂಮ್ಗೆ ತಮ್ಮ ಇದಕ್ಕೆ ಮಾಡಿ ಮೇಲಕ್ಕೆ ಕರ್ಸ್ಕೊಂತಿದ್ರು ಅಂತ ಅಲ್ಲಿ ಅವಾಗಿನ ಹೇಳಿಕೆಗಳು ಆಗ್ತಿತ್ತು. ಸೊ ಅಲ್ಲಿಗೆ ಯಾರು ಪಬ್ಲಿಕ್ ಹೋಗಲ್ಲ, ಓನ್ಲಿ ಸ್ವಾಮೀಜಿ, ಬೇರೆ ಯಾರು ಹೋಗ್ತಿರ್ಲಿಲ್ಲ ಅಲ್ಲಿ. ಅವ್ರ ಪರಿಚಾರಕರು ಬಿಟ್ರೆ ಕೆಳಗಡೆ ಬಂದಾಗೆ ಪಬ್ಲಿಕ್ ನೋಡ್ಬೇಕಿತ್ತು. ಆ ತರದ ಸಂದರ್ಭ ಇಲ್ಲಿತ್ತು, ಇದೆಯಾ ಅದು ನೋಡ್ಬೇಕು. ಅದೆಲ್ಲ ವಿಚಾರಣೆಯಲ್ಲಿ ಬರುತ್ತೆ. ಮತ್ತೆ ಸ್ವಾಮೀಜಿಗೆ ಆ ಮಗುಗೆ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಅಂದ್ರೆ ಇಂಟಿಮಸಿ ಬಂದಿತ್ತು ಅಂತ, ಆ ಮಗು ಇಂಟಿಮಸಿ ಇದ್ರೆ ಆ ಮಗು ಸಹಜವಾಗಿ ಅವ್ರ ಹತ್ರ ಫ್ರೀ ಆಗಿತ್ತು ಅಂತ ಅರ್ಥ. ಅವತ್ತಷ್ಟೇ ನೋಡಿದ್ದೇ ಆಗಿದ್ರೆ, ಅವತ್ತಷ್ಟೇ ಅದಾಗಿದ್ರೆ ಆ ಸಂದರ್ಭ ಬೇರೆ ಆಗುತ್ತೆ. ಫೈನ್ 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 ನಾನು ಇದೀಗ ನಮ್ಮೊಂದಿಗೆ ದಿಲೀಪ್ ಕುಮಾರ್ IAS ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು, ಮಾತಾಡ್ಸ್ಬಿಡ್ತೀನಿ ಅವ್ರನ್ನ. ದಿಲೀಪ್ ಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಈಗ ನಾವು ಒಂದು ಕೇಸ್ ನೋಡ್ತಾ ಇದ್ದೀವಿ, ಮಲ್ಲಿಕಾರ್ಜುನ ಮುತ್ಯ ಅಂತ ಹೇಳಿ, ಈಗ ಸ್ವಯಂ ಘೋಷಿತ ದೇವಮಾನವ ಅಂತ ಕರೀತಾರೆ, ಯಾವುದೋ ಮಠಕ್ಕೊಬ್ಬರು ಸ್ವಾಮೀಜಿ ಅಂತ ಕರೀತಾ ಇದ್ದಾರೆ. ಈ ವ್ಯಕ್ತಿ 7 ವರ್ಷದ ಒಳಗಿನ ಒಂದು ಹೆಣ್ಣು ಮಗುವಿನೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಇದು ಪೋಕ್ಸೋ ಕೇಸ್ ಅಂಡರಲ್ಲಿ ಬರ್ತಾ ಇದೆ. ಆ ಮಗು ತುಂಬ ಅನ್ಕಂಫರ್ಟ್ ಝೋನಲ್ಲಿತ್ತು. ಆ ಮಗುವನ್ನ ಎಳೆದಾಡಿದ್ದಾನೆ, ಒಂದು ಕಡೆ ಅದರ ಜಡೆ ಎಳೆದಿದ್ದಾನೆ, ಅದರ ಹಣೆಗೆ ಒಂಥರ ಡಿಕ್ಕಿ ಹೊಡೆಯೋ ಥರ, ಮುತ್ತು ಕೊಡೋ ಥರ, ತಡೆ ಮೇಲೆ ಕೂರಿಸ್ಕೊಳ್ಳೋ ಥರ. ಇದು ಪೋಕ್ಸೋ ಅಂತ ಬಂದಾಗ ಮಗುವಿನ ಹಕ್ಕುಗಳ ರಕ್ಷಣೆ ವಿಚಾರಕ್ಕೆ ಇಡೀ ಕಾನೂನು ನಿಂತುಬಿಡುತ್ತೆ. ಆ ವ್ಯಕ್ತಿ ಮೇಲೆ ಈಗ ಆರೋಪ ಬಂದುಬಿಟ್ಟಿದೆ. ಏನು ಹೇಳುತ್ತೆ ಸರ್ ಪೋಕ್ಸೋ ವಿಚಾರದಲ್ಲಿ ಇಂಥ ಒಂದು ಆ್ಯಕ್ಟ್ಗಳನ್ನು ಏನು ಹೇಳುತ್ತೆ ಕಾನೂನು ಪ್ರಕಾರ ಅಂತ? ಆ ವಿಡಿಯೋ ಕೂಡ ನಾನು ನೋಡಿದೆ. ಆ ವಿಡಿಯೋ ನೋಡ್ಬೇಕಾದ್ರೆ ತಾಯಿನೂ ಇದ್ದಾಗೆ ಕಾಣಿಸ್ತು. ಹೌದು, ಮಗುವಿನ ತಾಯಿ ಮುಂದೆನೆ ಅವರು ಆ ರೀತಿ ನಡ್ಕೊಂಡಿದ್ದಾರೆ. ಅದು ಪಬ್ಲಿಕ್ಕಿಗೆ ಅದು ಅಸಹ್ಯ ಅನ್ಸಿದೆ. ಆ ಮಗುಗೆ ಒಂದು ತಾಯಿ ಮುಂದೆನೆ ಅದು ಆತರ ನಡೆದಾಗ ಅದು ಸೆಕ್ಸುವಲ್ ಇಂಟೆಂಟ್ ಇತ್ತ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ವಿಚಾರ ಆಗ್ತದೆ. ಸೆಕ್ಸುವಲ್ ಇಂಟೆನ್ಷನ್ ಇದ್ರೆ ಅದು ಪೋಕ್ಸೋ ಅಟ್ರಾಕ್ಟ್ ಆಗುತ್ತೆ. ಇನ್ನೊಂದು ಕಂಪ್ಲೇಂಟ್ ಕೊಡೋದು ಆ ಇಂಟೆಂಟನ್ನು ನಾವು ಕಂಡು ಹಿಡಿಯೋದು ಹೇಗೆ ಅಂತ, ಅವ್ನಿಗೆ ಇದೇ ಉದ್ದೇಶದಿಂದ ಹಿಂಗೆ ಮಾಡಿದ್ದಾನೆ. ಈ ಮನುಷ್ಯಂದು ನಾವು ಬೇರೆ ವಿಡಿಯೋಗಳು ಒಂದಷ್ಟು ನೋಡಿದ್ವಿ ದಿಲೀಪ್ ಕುಮಾರ್ ಅವರೇ, ಐ ಆಮ್ ನಾಟ್ ಡಿಫೆಂಡಿಂಗ್ ಎನಿಬಡಿ ಹಿಯರ್. ಈ ಮನುಷ್ಯನ ನೋಡಿದಾಗ ಯಾವುದೋ ಒಂದು ಅಂಗಡಿ ಉದ್ಘಾಟನೆಗೆ ಕರೆದಿರ್ತಾರೆ, ಏನು ಕಾರಲ್ಲಿ ಬರೋದು, ಅಲ್ಲಿಂದ ಜಿಗಿದು ಬಿಡೋದು, ಕಾರಿನೋ ಸರಿ ನಿಂತೇ ಇರಲ್ಲ, ಅಂಗಡಿಗೆ ಹೋಗ್ಬಿಡೋದು, ಯಾರು ತಲೆ ಮೇಲೆ ಒಂದು ಹೊಡೆಯೋದು, ಹೋಗು ಒಳ್ಳೇದಾಗುತ್ತೆ ಅಂತ ಹೇಳಬಿಡೋದು, ತಿರುಗಿ ಅದೇ ಥರ ಕಾರಕ್ಕೆ ಹೋಗೋದು. ಈ ಥರದ್ದು ಈ ಮನುಷ್ಯನ ನೋಡಿದಾಗ ಸ್ವಲ್ಪ ಇದು ನಾರ್ಮಲ್ಲೋ ಅಬ್ನಾರ್ಮಲ್ಲೋ, ಈ ಮನುಷ್ಯನ ನಡವಳಿಕೆನೇ ಹೀಗೋ, ಇರೋದೇ ಹೀಗೇನೋ, ಈ ಥರದ್ದೆಲ್ಲ ಸಮಸ್ಯೆಗಳು ಬಂದಾಗ ನಾಳೆ ದಿನ ಆ ಮನುಷ್ಯ ಹೇಳ್ಬೋದು, ರೀ ನನ್ನ ಮಕ್ಕಳ ಜೊತೆ ಇರೋದೇ ಹೇಗ್ರಿ,
ನಾನು ನಡ್ಕೊಳ್ಳೋದೇ ಹಾಗೆ, ನನ್ನ ಅಣ್ಣನ ಮಕ್ಕಳಿದ್ದಾರೆ, ತಮ್ಮನ ಮಕ್ಕಳ ಜೊತೆಲಿ ಇದೇ ಥರ ನಡ್ಕೊಳ್ತೀನಿ, ಹಾಗೆ ಆ ಮಗು ಜೊತೆ ನಡ್ಕೊಂಡೆ, ಇದಕ್ಕೆ ಸೆಕ್ಸು ಇಂಟೆನ್ಷನ್ಸ್ ಇದೆಲ್ಲ ತಂದು ತುರುಕಿದ್ದಾರೆ ಇಲ್ಲಿ ಅಂತ ಹೇಳ್ಬೋದಲ್ಲ ಆ ಮನುಷ್ಯ? ಅವರು ಆತರ ಇವಾಗ ಸಮಜಾಯಿಷಿ ಅವ್ರು ಕೊಡ್ಲೇಬೇಕು, ಕೊಡ್ತಾರೆ ಅವರು. ಓಕೆ, ಸೊ ಸುಮೋಟೋ FIR ಆಯ್ತು ಅಂತ ಹೇಳಿದ್ರೆ ಸೊ ಒಂದು ಆ ಮಗುವಿನ ಹೇಳಿಕೆ ಪಡ್ಕೋತಾರೆ, ಆ ಮಗುವಿನ ಹೇಳಿಕೆ ಪಡ್ಕೊಂಡು ತಾಯಿ ಹೇಳಿಕೆ ಪಡ್ಕೋತಾರೆ. ಸೊ ಇದೆಲ್ಲ ಆಗೋಕ್ಕೂ ಮೊದಲು ಆ ನಡವಳಿಕೆ ಬಗ್ಗೆ ನೀವು ಹೇಳಿದ್ರಿ, ಕೆಲವೊಂದು ಸ್ವಾಮೀಜಿದ್ದು ನಡವಳಿಕೆ ಒಂದೊಂದ್ ತರ ಇರುತ್ತೆ. ಈ ಸ್ವಾಮೀಜಿ ಇದೇ ರೀತಿ ನಡವಳಿಕೆಯಿಂದ ತಮ್ಮ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ನೀವು ಹಲವಾರು ವಿಡಿಯೋಗಳು ನೋಡ್ಬೋದು ಅವ್ರದ್ದು. ಈ ಅವ್ರ ನಡವಳಿಕೆನೆ ಆಗಿರ್ಬೇಕಾರೆ ಅವ್ರಿಗೆ ಆ ಇಂಟೆನ್ಷನ್ ಇತ್ತು ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ, ಇನ್ನೊಂದು ಮಗುವಿನ ಸ್ಟೇಟ್ಮೆಂಟ್ ಮೇಲೆ ಹೋಗುತ್ತೆ. ಸೊ ನಾವು ಡೈರೆಕ್ಟ್ ಆಗಿ ಅಪರಾಧ ಅಂತಾನೆ ನಾವು ಹೇಳಕ್ಕೂ ಬರಲ್ಲ, ಅಪರಾಧ ಇಲ್ಲ ಅಂತಾನು ಹೇಳಕ್ ಬರಲ್ಲ. ಸೊ ಕಾನೂನಲ್ಲಿ ಮಗುಗೆ ಏನಾದ್ರು ಮಗು ಸ್ಟೇಟ್ಮೆಂಟ್ ಅಲ್ಲಿ ನನಗೆ ಇಷ್ಟ ಇರಲಿಲ್ಲ ಆದ್ರೂ ಹಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಖಂಡಿತ ಅನುಚಿತ ವರ್ತನೆ ಆಗುತ್ತೆ. ಯಾಕಂದ್ರೆ ಒಂದು ನೀನ್ ಎಂತ ದೊಡ್ಡ ಸ್ವಾಮೀಜಿ ಆಗಿರ್ಬೋದು, ನೀನ್ ಆಟಿಟ್ಯೂಡ್ ಏನೇ ಇರ್ಬೋದು, ಒಂದು ಮಗುವಿನ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಸ್ವಾಮೀಜಿಗಾಗ್ಲಿ ಗೊತ್ತಿರ್ಬೇಕದು. ಸೊ ಒಂದು ಮಗುವಿನ ಅಂದ್ರೆ ಮನಸ್ಥಿತಿಗೆ ವಿರುದ್ಧವಾಗಿ ನಡ್ಕೊಳ್ಳೋಂಥದ್ದು ಹಕ್ಕು ಯಾರಿಗೂ ಕೂಡ ಇಲ್ಲ. ಕರೆಕ್ಟ್. ಆ ವರ್ತನೆಯಿಂದ ಮಗುವಿಗೆ ಏನಾದ್ರು ಘಾಸಿ ಆಗಿದ್ರೆ, ಮಗುವಿಗೆ ಆಘಾತ ಆಗಿದ್ರೆ, ಸೊ ಅದು ನಾವು ತಪ್ಪು ಅಂತಾನೆ ಹೇಳ್ಬೋದು. ಓಕೆ, ಫೈನ್. ಥ್ಯಾಂಕ್ ಯು ದಿಲೀಪ್ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಾತನಾಡೋದಕ್ಕಾಗಿ. ನಾನು ಭವ್ಯ ವಿಶ್ವನಾಥ್ ಅವ್ರನ್ನ ಮತ್ತೆ ಮಾತಾಡಿಸ್ತೀನಿ. ನಾನು ಈ ವ್ಯಕ್ತಿ ಯಾರು, ಮಲ್ಲಿಕಾರ್ಜುನ ಮುತ್ಯ ಒಂದು ಮಠ ಮಾಡ್ಕೊಂಡಿದ್ದಾರಲ್ಲ, ಈ ಮಠದ ಭಕ್ತರಿದ್ದಾರೆ ರವಿ ಮುದ್ನಾಳ್ ಅಂತ ಹೇಳಿ. ರವಿ ಮುದ್ನಾಳ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನ್ರಿ ನಿಮ್ಮ ಸ್ವಾಮೀಜಿ ಕತೆ ಏನ್ರಿ ಇದು? ಸರ್ ನಮಸ್ತೆ ಸರ್, ನಾನು ಸುಮಾರು ಮಠದ 10-12 ವರ್ಷದಿಂದ ಶ್ರೀಮಠದ ಭಕ್ತರಿದ್ದೀನಿ ಸರ್. ಓಕೆ. ಆ ಮಠದ ಕಾರ್ಯಕ್ರಮಗಳಲ್ಲಿ, ಆ ಮಠದ ಜಾತ್ರಾ ಕಾರ್ಯಕ್ರಮಗಳಲ್ಲಿ ಎಲ್ಲಾ ಕಡೆ ಓಡಾಡ್ತಿರ್ತೀವಿ ಸರ್. ಈ ಮಠದ ಪೂಜ್ಯರು ತಮ್ಮ ತಂದೆಯವರ ಕಾಲಿಂದ ಬಂದಿರುತ್ತೆ ಸರ್. ಈಗ ಇನ್ನೊಂದೇನಂದ್ರೆ ಸರ್, ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಭಕ್ತರ ಸಂಖ್ಯೆ, ತಮ್ಮದೇ ಆದಂತ ಬೇರೆ ಬೇರೆ ಕ್ಷೇತ್ರ ರಾಜಕೀಯದಲ್ಲಿ ಅಂತ ಬಿಟ್ಟು ಸರ ಎಲ್ಲಾ ಜನಾಂಗರ ಮಧ್ಯೆ, ಎಲ್ಲಾ ಜನಾಂಗದ ಸಾಮೂಹಿಕ, ನಾನು ಬಂಜಾರ ಕಮ್ಯುನಿಟಿ ಒಬ್ಬ ಸಾಮಾನ್ಯ ಜನ ಸರ್, ಅದು ಅವರಲ್ಲಿ ಜನ ಆ ಜನ ಈ ಭೇದವಂತ ಇಲ್ಲ ಸರ್. ಒಂದೇದಿ ಮತ್ತೇನಪ್ಪಾ ಅಂತಂದ್ರೆ ಆ ಮಠದಲ್ಲಿ ಬರುವಂತ ಎಲ್ಲಾ ಭಕ್ತರನ್ನು ಸರಿ ಸಮಾನ. ರವಿ ಅವರೇ ಏನ್ ಗೊತ್ತಾ ಪ್ರಶ್ನೆ? ರವಿ ಅವರೇ, ನಾವು ಮಠದ ಕೆಲಸಗಳು, ಕಾರ್ಯಗಳು, ಸಾಮಾಜಿಕ ಕೆಲಸಗಳು, ಅನ್ನದಾನ, ಮಠಕ್ಕೆ ನಡ್ಕೊಳ್ಳೋದು, ಅವ್ರ ತಂದೆ ಕಾಲ, ಇದು ಓಕೆ, ಅನೇಕ ಮಠಗಳಿವೆ. ಪ್ರಶ್ನೆ ಬಂದಿರೋದು ಏನು ಹೇಳಿ, ಈಗ ಈ ಒಂದು ಮಗುವಿನೊಂದಿಗೆ ಈ ಥರ ನಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆಯ್ತಲ್ಲ, ಈ ಎಲ್ಲ ಮಕ್ಕಳ ಜೊತೆ ಹಿಂಗೆ ಇರ್ತಾರಾ ನಿಮ್ಮ ಸ್ವಾಮಿಗಳು? ಸರ್ ಎಲ್ಲಾ ಮಟ್ಟದ ಸರ್ ಪ್ರೀತಿ, ಎಲ್ಲ ಮಕ್ಕಳು ಮಠಗಳಲ್ಲ ಮಕ್ಕಳು, ಎಲ್ಲಾ ಮಕ್ಕಳದ ಸರ್, ಎಲ್ಲಾ ಮಕ್ಕಳು ಪ್ರೀತಿಸೋದು. ನನಗೊಂದು ಮಗು ಇದೆ ಸರ್, 2ನೇ ಕ್ಲಾಸ್ ಓದುತ್ತೆ, ಖುಷಿ ಅಂತೇಳಿ. ಈಗ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮದಲ್ಲಿ ಕರೆದರೆ ಸನ್ಮಾನ ಮಾಡ್ಬೇಕಾದ್ರೆ ವೇದಿಕೆ ಮೇಲೆ ಮಕ್ಕಳನ್ನ ಕರ್ಸಿ ಅವ್ರಿಗೆ ಸನ್ಮಾನ ಮಾಡ್ತಾರೆ ಸರ್. ಓಕೆ, ಒಂದೇದು. ಆಮೇಲೆ ಮಠದ ಬಂದಂತ ಮಕ್ಕಳನ್ನು ಮುದ್ದಾಡಿಸೋದು, ಅವ್ರ ಪ್ರೀತಿಯಿಂದ ನೋಡ್ಕೊಳ್ಳೋದು. ಎಲ್ಲಾ ಮಕ್ಕಳ ಜೊತೆ ಹಿಂಗೇನಾ ಸ್ವಾಮಿಗಳು? ಎಲ್ಲಾ ಮಕ್ಕಳಿಗೂ ಪ್ರೀತಿ ವಿಶ್ವಾಸದಿಂದ ಎಲ್ಲಾ ಕುಟುಂಬದ ಮಕ್ಕಳಿದ್ದಂಗೆ ನೋಡ್ಕೊತಾರೆ ಸರ್. ಅದು ಯಾವ್ದೋ ಒಂದು ಇಟ್ಕೊಂಡು ಉದ್ದೇಶಪೂರ್ವವಾಗಿ ಸ್ವಾಮೀಜಿಯನ್ನು 4 ರಾಜ್ಯದಲ್ಲಿ ಅವ್ರದ್ದು ಪ್ರವಾಸವಂತ ಕೆಲಸಗಳಿದಾವೆ ಸರ್. ಯಾವ್ದೋ ಒಂದು ಕಾಣಲಾರ್ದ ಕೈಗಳು ಕೆಲಸ ಮಾಡ್ತಿದ್ದಾವೆ ಅಂತ ಕಾಣುತ್ತೆ. ದಯವಿಟ್ಟು ಸ್ವಾಮೀಜಿಯವರ ಬಗ್ಗೆ ಈ ತರ ಮಾಡೋದು ತಪ್ಪು ಅನ್ಸುತ್ತೆ. ಕಾನೂನು ಆತ್ಮವಾಗಿ ತಪ್ಪಿರ್ಬೋದು ಸರ್, ಆದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ಅವ್ರದ್ದು ಯಾವುದೇ ತಪ್ಪಿಲ್ಲ ಸರ್. ಒಂದು ಮಗುವನ್ನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಸ್ವಾಮಿಗಳು. ನೀವು ಕಾನೂನಾತ್ಮಕವಾಗಿ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀರಾ? ಇಲ್ಲ, ತಪ್ಪು ಅಂದ್ರೆ ಏನ್ ಸರ್ ಅಂದ್ರೆ ಪ್ರೀತಿಯಿಂದ ವಿಶ್ವಾಸದಿಂದ ಮಗುವನ್ನು ಮುದ್ದಾಡ್ತಾ ಇರ್ತಾರೆ. ಅದು ತಪ್ಪಂತ ನಾವು ಹೆಂಗ ಸರ್, ಯಾವುದೇ ಮಗು, ನಮ್ದೇ ಮುಗಿರ್ಲಿ, ಇನ್ನೊಬ್ಬರ ಮುಂದೆ ಯಾವ ಪ್ರೀತಿ ವಿಶ್ವಾಸದಿಂದ ಮಗವನ್ನು ಕರ್ಕೊಂಡು ಹೋಗೋದು, ಪ್ರೀತಿಯಿಂದ ಅವ್ರು ಚಾಕ್ಲೇಟ್, ಪ್ರೀತಿಯಿಂದ ಜ್ಯೂಸ್ ಕೊಡ್ತಾರೆ, ನಮ್ಮ ಮಠದಲ್ಲಿ ಇರುವಂತ ಅವ್ರ ಊಟದ ಅನ್ನ ಸಪರದ ಎಲ್ಲಾನು ಉಳಿಸ್ತಾರೆ ಸರ್. ಎಲ್ಲಾ ರೀತಿಯಿಂದ ಸ್ವಾಮೀಜಿಗಳು ಇದು ಮಾಡ್ತಾರೆ ಸರ್. ಆದರೆ ದಯವಿಟ್ಟು ಇದು ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವಂತ ಬಹಳ ಇದು ಮಠದ ಭಕ್ತರಿಗಾಗ್ಲಿ ಸಾರ್ವಜನಿಕರಾಗ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ತಿಳ್ಕೊಂಡು ಈ ತರ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಕಂಡು ಬರ್ತಿದೆ ಸರ್. ದಯವಿಟ್ಟು ಇದನ್ನ ಕಾನೂನಾತ್ಮಕವಾಗಿ ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ರವಿ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ರವಿ ಮುದ್ನಾಳ್ ಅವರೇ. ಈಗ ಭವ್ಯ ವಿಶ್ವನಾಥ್ ಅವರೇ, ಇಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ, ನಾನು ಈ ಥರದ ಆನ್ಸರನ್ನು, ಈ ಥರದ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಏನಿಲ್ಲ. ನಾನು ಈ ಡಿಬೇಟ್ ಶುರು ಮಾಡೋಕ್ಕೆ ಮುಂಚೆನೇ ಸಹಜವಾಗಿ ಅದು ಬಂದೇ ಬರ್ತಾರೆ. ಅವ್ರ ಮಕ್ಕಳನ್ನ ಮುದ್ದು ಮಾಡೋದೇ ಹಾಗೆ, ಮಕ್ಕಳಂದರೆ ಬಹಳ ಪ್ರೀತಿ ಅವ್ರಿಗೆ, ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾರೆ, ಊಟ ಕೊಡ್ತಾರೆ, ತೊಡೆ ಮೇಲೆ ಕೂರಿಸ್ಕೊಂಡು ಅನ್ನ ತಿನ್ನಿಸಿದ್ದಾರೆ, ಇದೆಲ್ಲ ಕ್ವೈಟ್ ಕಾಮನ್. ಇದು ಈ ಮಗುವಿನ ಬಿಹೇವಿಯರಲ್ ಪ್ಯಾಟ್ರನ್ ಚೇಂಜ್ ಆಗುವುದನ್ನು ರೀಡ್ ಮಾಡೋ ಕ್ಷೇತ್ರ ಇದೆಯಲ್ಲ, ಅದು ಮನಃಶಾಸ್ತ್ರೀಯ ಕ್ಷೇತ್ರ. ಈಗ ಅವರ ಪೋಷಕರೇ
ಅವ್ರ ಪೋಷಕರೇ ಹೇಳ್ತಾ ಇದ್ದಾರೆ ಆ ಥರದ್ದು ಏನೂ ನಡೆದೇ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ನಾಳೆ ದಿನ ಅದೇ ಪೋಷಕರು ಸ್ವಾಮಿಗಳವರು ಅಪ್ಪಾರ ಮೇಲೆ ಏನು ಹೇಳ್ಬೇಡ, ನೀನು ಸುಮ್ಮನೆ ಕೂತ್ಕೋ, ನೀನು ಕುಂದಿರ್ತೇ ಇಲ್ಲ ನೀನೀಗ ಹೇಳಬಹುದು. ಬಟ್ ಈ ಮಗುವಿಗೆ ತೊಂದರೆ ಆಗಿದೆ, ಆಗಿಲ್ಲ, ಇದನ್ನು ಹೇಳೋದು ಯಾರೀಗ? ಅದು ನಾವೇ ಜಡ್ಜ್ ಮಾಡಬೇಕಾ? ನೋಡುಗರೇ ಜಡ್ಜ್ ಮಾಡಬೇಕಾ ಇದನ್ನು ಅಂತ ನನ್ನ ಪಾಯಿಂಟ್. ಇವಾಗ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ. ಓಕೆ, ಮೇ ಬಿ ಅಂದ್ರೆ ಇವಾಗ ನಮ್ ನೆಕ್ಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಮಗು ಇವಾಗ ಇನ್ನು ತುಂಬಾ ಚಿಕ್ಕದು ಅಲ್ವಾ? ಸೊ ಮೇ ಬಿ ಇನ್ನೊಂದು ಏನಾಗತ್ತೆ ಅಂತಂದ್ರೆ ಸ್ವಲ್ಪ ದೊಡ್ಡದಾದ್ಮೇಲೆ, ಅದಕ್ಕೊಂಚೂರು ವಯಸ್ಸಾದ್ಮೇಲೆ, ಒಂದ್ 15 ವರ್ಷ ಅಥವಾ 14 ವರ್ಷ ಆದ್ಮೇಲೆ ಈ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಅವಾಗ ಹೆಂಗ್ ಇಂಟರ್ಪ್ರಿಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಓಕೆ, ಅದಕ್ಕೆ ಅವಾಗ ಆ ಎಕ್ಸ್ಪೀರಿಯನ್ಸ್ ಪ್ಲೆಸೆಂಟ್ ಆಗಿತ್ತಾ, ಅನ್ಪ್ಲೆಸೆಂಟ್ ಆಗಿತ್ತಾ, ನಾ ಸೇಫ್ ಆಗಿದ್ದೆ ಅನ್ಸುತ್ತಾ, ಅನ್ಸೇಫ್ ಆಗಿದ್ದೆ ಅನ್ಸುತ್ತಾ, ಅದ್ರ ಮೇಲೂ ನಾವು ಜಡ್ಜ್ ಮಾಡ್ಬೋದು. ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಒಂದು. ಎರಡನೇದು ಏನಾಗತ್ತೆ ಅಂತಂದ್ರೆ, ಎಷ್ಟೊಂದು ನಾವು ಮಕ್ಳನ್ನ ನೋಡಿರ್ತೀವಿ, ಇವಾಗ ಒಂದು 20 ವರ್ಷ, 25 ವರ್ಷ, 30 ವರ್ಷಕ್ಕೆ ಬರ್ತಾರೆ. ಇಂಥ ಒಂದು ಅನುಭವಗಳು ಅವರ ಒಂದು ಬಾಲ್ಯದಲ್ಲಿ ಆಗಿರೋದು ಒಂದು ಚೈಲ್ಡ್ಹುಡ್ ಟ್ರಾಮಾ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ಅದು ತಂದೆ ತಾಯಿಗಳಿಗೂ ಗೊತ್ತಿರೋದಿಲ್ಲ, ಮಗುಗೂ ಗೊತ್ತಿರಲ್ಲ ಆ ಎಕ್ಸ್ಪೀರಿಯನ್ಸ್ ಆದಾಗ. ಬಟ್ ಮುಂದೆ ಅದಕ್ಕೆ ಗೊತ್ತಾಗತ್ತೆ, ಅದು ಒಂದು ಟ್ರಾಮಾ ಆಗಿ ಎಷ್ಟೊಂದ್ ಕಡೆ ಅದು ಪರಿವರ್ತನೆ ಆಗ್ಬಿಟ್ಟಿರುತ್ತೆ. ಸೊ ಆ ಮಕ್ಳು ಏನ್ ಮಾಡ್ತಿರ್ತಾರೆ ಮುಂದೆ ದೊಡ್ಡವರಾದ್ಮೇಲೆ ಅಂತಂದ್ರೆ, ಒಂದೇ ಈ ತರ ವ್ಯಕ್ತಿಗಳು ಹಿಂಗ್ ಮಾಡಿದಾಗ ಅವ್ರನ್ನ ಆದಷ್ಟು ಅವಾಯ್ಡ್ ಮಾಡುವಂಥದ್ದು, ಇಲ್ಲ ಭಯ ಪಟ್ಕೊಳ್ಳುವಂಥದ್ದು, ಇಲ್ಲ ಒಂದು ಈ ಸೋಷಿಯಲ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಪಬ್ಲಿಕ್ ಅಲ್ಲಿ ಹೋಗೋದಕ್ಕೆ ಭಯ ಪಟ್ಕೊಳ್ಳುವಂಥದ್ದು, ಎಲ್ಲಾರ್ನು ಒಂದು ಸಂಶಯ ದೃಷ್ಟಿಯಿಂದ ನೋಡುವಂಥದ್ದು, ಇಲ್ಲ ಅಂತಂದ್ರೆ ಎಲ್ಲಾ ಗಂಡಸರು ಇದೇ ತರ, ಇಲ್ಲ ಅದ್ ಯಾರು ತೊಂದರೆ ಮಾಡಿದ್ರು, ಅದಕ್ಕೆ ಎಕ್ಸ್ಪೀರಿಯನ್ಸ್ ಯಾರ ಜೊತೆ ಆಗಿತ್ತೋ ಎಲ್ಲಾರು ಅವ್ರ ತರ ಅಂತ ಒಂದು ಜಡ್ಜ್ ಮಾಡೋದು, ಈ ತರ ತುಂಬಾ ಒಂದು ಬಿಹೇವಿಯರ್ ಮತ್ತೆ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಅದು ಮುಂದೆ ಡೆವಲಪ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಈ ಮಗು ಮಾಡ್ಕೊಳ್ಳುತ್ತೆ ಅಂತಲ್ಲ ನಾನು ಹೇಳ್ತಾ ಇರೋದು. ಈ ವಿಷುವಲ್ ನೋಡಿದಾಗ ಅಕಸ್ಮಾತ್ ಈ ವಿಷುವಲ್ ಸೂಕ್ಷ್ಮ ಗಮನಿಸಿದ್ರೆ, ಈ ಗಾಡ್ ಮೆನ್ನೋ, ಗಾಡ್ಲಿ ಫಿಗರೋ, ತಂದೆ ಸ್ವರೂಪಿ ವ್ಯಕ್ತಿಯೇನೋ, ಯಾರೋ ಒಬ್ಬ ವ್ಯಕ್ತಿ ಆಗಿರಲಿ, ಮೇಲು ನೋಟಕ್ಕೆ ಗಮನಿಸುವ ಪ್ರಕಾರವಾಗಿ ಪ್ರತಿ ಮನುಷ್ಯನಿಗೂ ಕೂಡ ಒಂದು ನ್ಯಾಚುರಲ್ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ. ಯಾರಾದರೂ ನಮ್ಗೆ ಹೊಡೆಯಕ್ಕೆ ಬಂದ ತಕ್ಷಣ ನಾವೇನು ಮಾಡ್ತೀವಿ ಹೇಳಿ? ಕೈ ಅಡ್ಡ ಕೊಟ್ಬಿಡ್ತೀವಿ. ಹಿಂಗೆ ಹೊಡೆಯಕ್ಕೆ ಬಂದ ತಕ್ಷಣ ಒಂದು ಕೈ ಅದು ನ್ಯಾಚುರಲ್ ಇನ್ಸ್ಟಿಂಕ್ಟು ಮನುಷ್ಯನ ಬಂದು. ಸಡನ್ನಾಗಿ ನಾವು ಒಂದು ಗಾಡಿಯಿಂದ ಬೀಳ್ತೀವಿ ಅಂದರೆ ಕೈ ಅಡ್ಡ ಕೊಟ್ಬಿಡ್ತೀವಿ, ಮುಖಕ್ಕೆ ಏನು ವೇಟ್ ಆಗದೆ ಇರಲಿ, ನಮ್ಮ ಎದೆಗೆ ಏಟು ಬೀಳದೆ ಇರಲಿ ಅಂತೇಳಿ. ನಮ್ಮ ಮ್ಯಾಕ್ಸಿಮಮ್ ಪ್ರಯತ್ನ ವಿಫಲವಾದ್ಮೇಲೆ ನಮ್ಗೆ ಏಟಾಗೋದು, ಅದು ಬೇರೆ ವಿಚಾರ. ಇಲ್ಲಿ ಈ ಚೈಲ್ಡ್ದು ಒಂದು ನ್ಯಾಚುರಲ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದು ಇಲ್ಲಿ ಬ್ರೇಕ್ ಆಗಿದೆ ಅಂತ ತಮಗನ್ಸುತ್ತಾ ಅಂತೇಳಿ, ಅದು ಕೋರ್ಟಲ್ಲಿ ತೀರ್ಮಾನ ಹಾಕ್ಕೊಳ್ಳಿ, ತಪ್ಪು ಮಾಡಿದಾನ ಒಂದು ಚೈಲ್ಡ್ದು ನ್ಯಾಚುರಲ್ ಡಿಫೆನ್ಸ್ ಸಿಸ್ಟಮ್ ಇರುತ್ತಲ್ಲ, ಅದೊಂದು ರಕ್ಷಣೆ ಮಾಡ್ಕೊಳ್ಳುತ್ತದು. ಒಂದು ಕೈ ಅಡ್ಡ ಇಟ್ಕೊಂಡ್ಬಿಡುತ್ತದು, ಏನೋ ತಲೆ ಹತ್ರಕ್ಕೆ ಬಂದಾಗ ಸ್ವಲ್ಪ ತಲೆ ಹಿಂದಕ್ಕೆ ಸರಿಸ್ಕೊಳ್ಳುತ್ತದು, ಅಥವಾ ನನಗೆ ಇದೇನೋ ಮುಜುಗರ ಆಗ್ತಿದೆ ಅಂತ ಹೇಳಿ ಆ ನ್ಯಾಚುರಲ್ ಡಿಫೆನ್ಸ್ ಸಿಸ್ಟಮ್ಮು ಇದರಲ್ಲಿ ಬ್ರೇಕ್ ಆಗ್ತಿದೆ ಅಂತ ತಮಗನ್ಸುತ್ತಾ ಅಂತ ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ? ಇಲ್ಲಿ ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡಿರ್ಬೋದು. ಮಗು ಒಂದೇ ಇದ್ದಿದ್ರೆ ಆತರ ಒಂದು ಡಿಫೆನ್ಸ್ ನ ಅದು ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ, ಅದ್ ನಾವು ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ಒಂದೇ ನಿಂತ ಮಗು ಗೊತ್ತಾಗತ್ತೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ತಂದೆ ತಾಯಿ ಎದುರಿಗೆ ನಿಂತಿದ್ದಾರೆ, ಪಬ್ಲಿಕ್ ಅಲ್ಲಿ ನಡೀತಾ ಇರೋದು. ಸೊ ಆ ಮಗುಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಂಬಿಕೆ ಇರುತ್ತೆ, ನಾನು ತಂದೆ ತಾಯಿ ಜೊತೆ ಇದ್ದೀನಿ, ನನ್ ಫ್ಯಾಮಿಲಿ ಜೊತೆ ಇದ್ದೀನಿ, ನಾನು ಸೇಫ್ ಆಗಿದ್ದೀನಿ, ನನ್ಗೆ ಏನಾದ್ರು ತೊಂದರೆ ಆದ್ರೆ ನನ್ನ ತಂದೆ ತಾಯಿಗಳು ನನ್ ಕಾಪಾಡ್ತಾರೆ ಅನ್ನೋ ಒಂದು ಇರುತ್ತಲ್ಲ ಮಗುಗೆ. ಸೊ ಆ ಕಾರಣಕ್ಕೆ ಅದು ಧೈರ್ಯವಾಗಿ ಒಂದು ಕಾನ್ಫಿಡೆನ್ಸ್ ಇಂದ ಇರ್ಬೋದು, ಆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ನ ಅದು ಯೂಸ್ ಮಾಡ್ಕೊಳ್ದೇ ಇರ್ಬೋದು ಆ ಒಂದು ವಾತಾವರಣದಲ್ಲಿ, ಅಲ್ವಾ? ಅದು ಒಂದೇ ಇದ್ದಿದ್ರೆ ಅದ್ ಮಾಡುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ವಿಡಿಯೋ ನೋಡಿದಾಗ ಅದು ಒಂದ್ ಸ್ವಲ್ಪ ಮುಜುಗರ ಪಡ್ತಾ ಇದೆ, ಒಂಚೂರು ಹಿಂಗೆ ನೀವು ನೋಡ್ಬಹುದು, ಬಾಡಿ ಲ್ಯಾಂಗ್ವೇಜ್ ನ ಅಬ್ಸರ್ವ್ ಮಾಡ್ಬೋದು. ಇವಾಗ ತಂದೆನೆ ಹಂಗ್ ಮಾಡಿದಾಗ ಮಗು ಫುಲ್ ಫ್ರೀ ಆಗಿರುತ್ತೆ, ಬಾಡಿ ಲ್ಯಾಂಗ್ವೇಜ್ ಫ್ರೀ ಆಗಿರುತ್ತೆ, ಅಲ್ವಾ? ಇಲ್ಲಿ ಆ ಮಗು ಸಂಕುಚಿತ ಆ ಒಂದು ಬಾಡಿ ಲ್ಯಾಂಗ್ವೇಜ್ ನ ನೀವು ನೋಡಬಹುದು ಒಂದ್ ಸ್ವಲ್ಪ, ಅಲ್ವಾ? ಅದೊಂಥರ ಹಿಂಗ್ ಮಾಡುವಂತದ್ದು ಏನೋ ಮುಜುಗರ ತೋರಿಸ್ತಾ ಇದೆ, ಅದು ಒಂದ್ ರೀತಿನಲ್ಲಿ ತೋರಿಸುತ್ತೆ, ಇಲ್ಲ ಅಂತಲ್ಲ. ಬಟ್ ಅದು ಜೊತೆಗೆ ಏನಾಗಿದೆ, ತಂದೆ ತಾಯಿ ಎದುರು ನಿಂತಿದ್ದಾರೆ. ಸೊ ಮಗುಗ್ ಧೈರ್ಯ ಅನ್ನೋದು ಮಾನಸಿಕವಾಗಿ ಇರುತ್ತೆ, ಓ ತಾಯಿ ಇದ್ದಾಳಲ್ವಾ, ನನ್ ಏನೇ ತೊಂದ್ರೆ ಆದ್ರೂ ಅವ್ರು ನೋಡ್ಕೊಳ್ತಾಳೆ ಅಂತ. ಅಥವಾ ಮಗುಗ್ ಅನ್ಸಿರ್ಬೋದು, ಆಮೇಲೆ ಹೇಳೋಣ ಬಿಡು ತಾಯಿ ಮುಂದೆ ಏನಾಯ್ತು ಅಂತ, ಈ ತರನು. ಸೊ ಈ ತರ ಎಷ್ಟೊಂದು ಅಲ್ಲಿ ಆಯಾಮಗಳಿರುತ್ತೆ. ಕೆಲವು ಕೇಸ್ಗಳಲ್ಲಿ ತಂದೆ ಮಗಳನ್ನ ಅತ್ಯಾಚಾರ ಮಾಡ್ತಿದ್ದ, 9 ವರ್ಷಗಳ ಕಾಲ ನಿರಂತರ ಅತ್ಯಾಚಾರ ಮಾಡಿದ್ದಾನೆ, 10 ವರ್ಷ ಅತ್ಯಾಚಾರ ಮಾಡಿದ್ದಾನೆ, ಮಗಳನ್ನೇ ಗರ್ಭಿಣಿ ಮಾಡಿದ್ದಾನೆ. ಈ ಕೇಸ್ಗಳ ಬಗ್ಗೆ ನಾವೇ ನ್ಯೂಸಲ್ಲಿ ಓದಿದ್ದೀವಿ, ಶಿಕ್ಷೆ ಆಗಿರೋದನ್ನ ನೋಡಿದ್ದೀವಿ. ಈ ಬಿಟ್ರಯಲ್ ಟ್ರಾಮಾ ಅಂಥೇಳಿ ಈ ಮಕ್ಕಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಇಮ್ಮಿಡಿಯೇಟ್ ಇರಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಏನೋ ಈ ಥರ ಒಬ್ಬ ವ್ಯಕ್ತಿ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ನನಗೇನೋ ಬಿಟ್ರಯಲ್ ಆಗಿದೆ, ನನಗೇನೋ ಟ್ರಾಮಾಗೆ ಹೋಗಿದ್ದೀನಿ ಅಂಥೇಳಿ ಅದು ಯಾವತ್ತು ಬೇಕಾದರೂ ರಿಕಾಲ್ ಮಾಡಬಹುದು. ಅದು ನನಗಿಂತ ಒಂದು ಮುಜುಗರ ಆಗಿದೆ, ನನಗಿಂತ ಒಂದು ದೌರ್ಜನ್ಯ ನಡೆದಿದೆ, ನನಗಿದು ಹಿಂಸೆ ಆಯಿತು, ಅಸಹನೀಯವಾಗಿತ್ತು, ನಾನು ಇದಕ್ಕೆ ರೆಡಿ ಇರಲಿಲ್ಲ, ನನ್ನ ಒಪ್ಪಿಗೆ ಇರಲಿಲ್ಲ, ಅಥವಾ ನನಗಿದು ಬೇಕಿರಲಿಲ್ಲ, ನನ್ನ ಅಸಹಾಯಕತೆಯನ್ನು ಯಾರೋ ಬಳಸಿಕೊಂಡ.
ಈ ಥರದ ಬಿಟ್ರೇಯಲ್ ಟ್ರಾಮಾ ಇಮ್ಮಿಡಿಯೇಟ್ಲಿ ನಾವು ಫೈಂಡ್ ಮಾಡೋಕ್ಕಾಗದೇ ಇದ್ದಾಗ ಈತನಿಗೆ ಇಮ್ಮಿಡಿಯೇಟ್ ಶಿಕ್ಷೆ ಆಗಿಬಿಡಬೇಕು, ಕೇಸ್ ಆಗಿಬಿಡಬೇಕು, ಅವ್ರಿಗೆ 3 ವರ್ಷ ಒಳಗಡೆ ತಳ್ಳಿಬಿಡಬೇಕು, ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ? ಅದಕ್ಕೇನೆ ಇವಾಗ ಈ ಪೋಕ್ಸೋ ಅಂತ ಮಾಡಿರೋದು. ಓಕೆ, ಸೊ ಇವರು ಒಂದಿಷ್ಟು ಆಯಾಮಗಳು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇವಾಗ ಮಗು ಅಂತೂ ಹೇಳಕ್ಕಾಗಲ್ಲ, ಇವ್ರ ಮೋಟಿವ್ ಏನಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೇನೆ ಅವ್ರೇನ್ ಮಾಡಿದ್ದಾರೆ, ಮಕ್ಳಿಗೆ ಸೇಫ್ ಅಂಡ್ ಅನ್ಸೇಫ್ ಅಂತ ಹೇಳಿ ಅವರೇ ಒಂದಿಷ್ಟು ಮೆಜರ್ಮೆಂಟ್ಸ್ ನ ಇದ್ ಮಾಡ್ಕೊಂಡಿರುವಂತ ಸೆಟ್ ಮಾಡಿರೋದು. ಸೊ ಮಗುಗ್ ಯಾವ್ದು ಸೇಫ್ ಯಾವ್ದು ಸೇಫ್ ಅಲ್ಲ ಅಂತ ಹೇಳಿ ಅವರು ಒಂದಿಷ್ಟು ನಿರ್ಧಾರಗಳನ್ನ ಮಾಡ್ಕೊಂಡಿರುವಂತದ್ದು. ಸೊ ಆ ಆಯಾಮಗಳನ್ನ ಇವಾಗ ಚೆಕ್ ಮಾಡ್ತಾರೆ. ಜೊತೆಗೆ ಮಗು ಸೇಫ್ ಆಗಿರ್ಬೇಕು ಅನ್ನೋದು ಅಲ್ಟಿಮೇಟ್ ಮೋಟಿವ್ ಅಲ್ವಾ, ಇಂಟೆನ್ಷನ್. ಸೊ ಜಡ್ಜ್ಮೆಂಟ್ ಹೇಗ್ ಕೊಡ್ಬೇಕು ಅಂತಂದ್ರೆ, ಮಗುಗ್ ನಾಳೆ ಅದರಿಂದ ತೊಂದರೆ ಆಗಿರ್ಬಾರ್ದು. ಜೊತೆಗೆ ಇನ್ನೊಂದೇನ್ ನೋಡುತ್ತೆ ಕಾನೂನು ಅಂತಂದ್ರೆ, ಈ ಏನೇ ಒಂದು ಘಟನೆ ಆದಾಗ ಅದು ಒಂದು ಮಾದರಿ ಆಗಿರುತ್ತೆ ಆ ಜಡ್ಜ್ಮೆಂಟ್ ಸೊಸೈಟಿಗೆ ಅಲ್ವಾ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಈ ತರ ಒಂದು ರಿಪೀಟ್ ಆದ್ರೆ ನಾಳೆ ಇನ್ನೊಂದ್ ಕಡೆ ಇದನ್ನೇ ಅವರು ಉಪಯೋಗಿಸ್ಕೋವು, ಆತರ ಆಯ್ತು ಏನು ಅಲ್ಲ ಆಗ್ಲಿಲ್ಲ, ಸೊ ನಾವ್ ಮಾಡಿದ್ರು ಏನು ಆಗಲ್ಲ ಅಂತ ಉಪಯೋಗಿಸ್ಕೋಬಾರ್ದು. ಸೊ ಈ ಒಂದು ದೃಷ್ಟಿಕೋನ ಇಟ್ಕೊಂಡದು ಮುಂದೆ ಇದು ಮಾದರಿ ಆಗ್ಬಾರ್ದು ಈ ಅನುಭವ ಇನ್ನೊಬ್ರಿಗೆ. ಬಟ್ ಅಟ್ ದ ಸೇಮ್ ಟೈಮ್ ಮಗುನು ಸೇಫ್ ಆಗಿರ್ಬೇಕು. ಬಟ್ ಆದಷ್ಟು ಇಲ್ಲಿ ಏನಾಗಿದೆ ಅಂತ ತಿಳ್ಕೊಂಡು ಅದು ಜಡ್ಜ್ಮೆಂಟ್ ಕೊಡುವಂಥದ್ದು. ಫೈನ್. ಶಶಿಧರ್ ಅವರೇ, ಇಂಥ ಕೇಸ್ಗಳಲ್ಲಿ ಅಂತ ಬಂದಾಗ ಮಗು ಒಬ್ಬ ವ್ಯಕ್ತಿಯ ಹತ್ತಿರ ಹೋದಾಗ ಅದು ಹ್ಯಾಪಿ ಆಗಿರಲಿಲ್ವಾ, ಮುಜುಗರಕ್ಕೊಳಗಾಯ್ತಾ, ಈ ಥರದನ್ನು ರೀಡ್ ಮಾಡೋದು ಹೇಗೆ? ನೀವುಗಳು ಒಂದು ದೂರ ಬರುತ್ತಪ್ಪ, ನೀವೇ ಓನ್ ಡಿಸೈಡ್ ಮಾಡ್ತೀರಾ, ಅದನ್ನು ಸೈಕ್ಯಾಟ್ರಿಸ್ಟ್ಗಳನ್ನ ದೂರ ತಗೋತೀರಾ, ವಿಡಿಯೋ ದೃಶ್ಯಾವಳಿಯನ್ನು ಅವಲೋಕನ ಮಾಡ್ತೀರಾ? ವಿಡಿಯೋ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಸರ್. ಈಗ ಅವರ ಭಕ್ತರು ಹೇಳ್ತಾ ಇದ್ರು, ವಾಟ್ ಎವರಿ ಸರ್, ದೊಡ್ಡದಾಗಿ ಬೆಳೀತಾ ಇದ್ದಾರೆ, ಅವ್ರು ಆ ಥರದವ್ರು ಅಲ್ಲ ಸರ್ ಅಂತಾರೆ. ಬಹುಶಃ ನಾಳೆ ದಿನ ಮಗುಗೂ ಹೊಡೆದೋ ಬಡ್ದೋ ಇಲ್ಲ ಗದರಿಸಿಯೋ ಹೆದರಿಸಿಯೋ ಹೇಳಿಸ್ಲೂಬಹುದು. ಏನು ಮಾಡ್ತೀವಿ, ನೀವೇನು ಮಾಡಿಬಿಡ್ತೀರಿ ಅವಾಗ? ಆ ಥರದ ಒಂದು ಯಾವುದೇ ಘಟನೆಗಳು ನಡೆದಾಗ ಎಲ್ಲ ಜಿಲ್ಲಾ ಹಂತದಲ್ಲಿ ನಮ್ಮ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಂತಿದೆ, ಅಲ್ಲಿ ಆಪ್ತ ಸಮಾಲೋಚಕರು ಇದ್ದಾರೆ. ಅಲ್ಲಿ ಆಪ್ತ ಸಮಾಲೋಚಕರು ಇಂಥ ಘಟನೆಗಳು ನಡೆದಾಗ ಆ ಮಕ್ಕಳಿಗೆ ಆಪ್ತ ಸಮಾಲೋಚನೆ ಮಾಡ್ತಾರೆ. ಓಕೆ, ನಿರಂತರ 1 ವಾರ 2 ವಾರನೂ ಮಾಡ್ಬೋದು. ಮಾಡಿ ಮಗುವಿನೊಂದಿಗೆ ಆಪ್ತ ಸಮಾಲೋಚನೆ ಮಾಡಿದಾಗ ಮಗು ಏನಾಗಿದೆ, ವಾಟ್ ಈಸ್ ರಿಯಾಲಿಟಿ ಅನ್ನೋದ್ರ ಬಗ್ಗೆ ಹೇಳ್ಕೊಳ್ಳುತ್ತೆ. ಆ ಮಗುವಿನ ವರದಿಯನ್ನು ಆಧರಿಸಿ ಮತ್ತು ಮುಂದೆ ಅದು 164 ಆಗ್ಬೋದು. ಆಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿದಾಗ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಸಹಿತ ಏನು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ವಿಚಾರ ವ್ಯಕ್ತಪಡಿಸಿದಾಗ ಅವೆಲ್ಲವೂ ಆಧಾರವಾಗಿಟ್ಕೊಂಡು ಏನು ಘಟನೆ ಆಯಿತು, ಮಗುವಿಗೆ ಯಾವುದು ಅಂದರೆ ಅಸಹಜಕವಾಗಿ ಏನು ಘಟನೆಗಳು ನಡೀತು, ಆ ಮಗುವಿಗೆ ಅದು ಒಪ್ಪಿಗೆ ಅಂದರೆ ಆ ಮಗುವಿಗೆ ಇಷ್ಟ ಇರಲಿಲ್ಲ, ಅಂಥದ್ದು ಘಟನೆ ಏನು ನಡೀತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಲೋಕೇಶ್ವರ್ ಸರ್, ಯಾವಾಗಲೂ ಇಂಥ ಕೇಸ್ಗಳಲ್ಲಿ ದೊಡ್ಡ ಸವಾಲಾಗೋದು ಕಾನೂನಿಗೆ, ಇದು ಸಪೋರ್ಟಿವ್ ಟಚ್ ಆಗಿತ್ತಾ ಅಥವಾ ಸೆಕ್ಷುವಲೈಸ್ಡ್ ಟಚ್ ಆಗಿತ್ತಾ ಅಂತ ಹೇಳಿ, ಯಾವ ಸ್ಟೇಜಲ್ಲಿ ಒಂದು ರೆಡ್ ಫ್ಲ್ಯಾಗಲ್ಲಿ ಬರಬೇಕಾಗಿತ್ತು ಅಂತ. ಆ ರೆಡ್ ಫ್ಲ್ಯಾಗ್ ಬಹಳ ಇಂಪಾರ್ಟೆಂಟ್. ಇದು ಈ ಸಪೋರ್ಟಿವ್ ಆಗಿತ್ತಾ, ಆ ಒಂದು ಟಚ್, ಆ ಸ್ಪರ್ಶದಲ್ಲಿ ಕೆಟ್ಟ ಉದ್ದೇಶ ಇರಲಿಲ್ಲ, ಇಲ್ಲ ಬಹಳ ಸೆಕ್ಷುವಲೈಸ್ಡ್ ಆಗಿರ್ತಕ್ಕಂಥ ಉದ್ದೇಶ ಇತ್ತು, ಇವುಗಳ ನಡುವೆ ಈ ರೆಡ್ ಫ್ಲ್ಯಾಗು ಯಾವಾಗ ಇಂಡಿಕೇಟ್ ಆಗಿತ್ತು ಅದರಲ್ಲಿ, ಆ ರೆಡ್ ಫ್ಲ್ಯಾಗ್ನ ಫೈಂಡ್ ಔಟ್ ಮಾಡೋದಿದೆಯಲ್ಲ ಸರ್, ಕಾನೂನಿಗೂ ಸವಾಲು, ಎಲ್ರಿಗೂ ಸವಾಲು ಅಂತ ಅನ್ಸಲ್ವ ತಮಗೆ ಅಂತ? ಯಾರ ಕಡೆಯಿಂದ ರೆಡ್ ಫ್ಲ್ಯಾಗ್ ಫಸ್ಟು ಬಂದಿತ್ತದು, ಯಾರಿಗ ಜಾಸ್ತಿ ಮುಜುಗರ ಆಗಿತ್ತು ಆ ಸನ್ನಿವೇಶದಲ್ಲಿ ಅಂತ? ನೋಡಿ ರಮಾಕಾಂತ್, ಈ ಪ್ರಕರಣದ ಒಂದು ವಿಸ್ತಾರಕ್ಕೆ ಮುಖ್ಯವಾಗಿ ಹೇಳ್ತಾ ನಾನು, ಒಬ್ಬ ಸ್ವಾಮೀಜಿ, ಒಬ್ಬ ಟೀಚರು ಅಥವಾ ಒಂದು ವಯಸ್ಸಾದವರು ಒಂದು ಮಗುವಿನ ಜೊತೆ ಯಾವ ರೀತಿ ನಡ್ಕಬಾರ್ದು ಅನ್ನೋ ವಿಚಾರಗಳು ಜನಗಳಲ್ಲಿ ಸಾಮಾನ್ಯವಾಗಿ ತಿಳುವಳಿಕೆ ಇದೆ. ಆ ಪಾಯಿಂಟ್ ಅಲ್ಲಿ ಹೋದಾಗ ಇದು ನಮ್ಗೆ ಅಸಹ್ಯವಾಗಿ ಕಾಣುತ್ತೆ. ಕಾನೂನು ವಿಚಾರದಲ್ಲಿ ಅಳವಡಿಸ್ಕೊಳ್ಳೋದು ಪ್ರಶ್ನೆಗಳು ಬಂದಾಗ ಸಾಕಷ್ಟು ಅದಕ್ಕೆ ವಿರುದ್ಧವಾದ ವಿಚಾರಗಳು ಇದ್ರಲ್ಲಿ ಉಟ್ಕೊಂತವೆ. ನನ್ನ ಮಾತು ಏನಂದ್ರೆ, ಇದು ಚರ್ಚೆ ಆಗ್ತಿರೋದು ಅಥವಾ FIR ಆಗಿರೋದು ಎಲ್ಲದು ತಪ್ಪನ್ನ ಅಭಿಪ್ರಾಯ ಇಲ್ಲೇನಿಲ್ಲ. ಆದ್ರೆ ಯಾವ ನಡವಳಿಕೆಗಳು ಯಾರು ಮಾಡಬಾರ್ದು ಅನ್ನೋದೈತಲ್ಲ ಸಾರ್ವಜನಿಕವಾಗಿ, ಅದು ಮುಖ್ಯ ಆಗುತ್ತಿಲ್ಲ. ಆ ನಡವಳಿಕೆಗಳು ಇವ್ರು ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅನ್ನೋದು ಪ್ರಶ್ನೆ ಈಗ ಎಲ್ಲರಿಗೂ. ಕರೆಕ್ಟ್. ಮಾಡಬಾರ್ದು. ಪ್ರೀತಿ ಇದ್ರೆ ಅದು ಯಾವ ರೀತಿ ಅದನ್ನ ಸಂತೈಸೋದು, ಸಾಲ್ವ್ ಮಾಡೋದು, ಪ್ರೀತಿಸೋದಕ್ಕೆ ಅವಕಾಶ ಇದೆ. ಈ ರೀತಿ ಮಾಮೂಲಿಯಾಗಿ ತಂದೆ ಮಗುವಿಗೆ, ತಾಯಿ ಮಗುವಿಗೆ ಏನ್ ಮಾಡ್ತಾರೆ ಮನೆಯಲ್ಲಿ ಮುದ್ಸೋದಕ್ಕೆ, ಆ ತರ ಒಬ್ಬ ಸ್ವಾಮೀಜಿ ಮಾಡಬಾರ್ದು ಅನ್ನೋದಂತೂ ನಾನು ಹೇಳ್ತೀನಿ. ಆ ತರದ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಕಾನೂನಿನ ಚೌಕಟ್ಟಲ್ಲಿ ಬಂದಾಗ ಇದು ಸ್ವಲ್ಪ ಗೊಂದಲ ಆಗುತ್ತೆ.
ಫೈನ್. ಇಂಟೆನ್ಷನ್ ಇಲ್ಲ ಅಂದಾಗ ಕೋರ್ಟ್ಗಳು ಒಪ್ಪಲ್ಲ. ಅದನ್ನ ನಾನು ಹೇಳಕ್ಕೆ ಫೈನ್ ಫೈನ್. ಭವ್ಯ ಅವರೇ, ಕಡೆ ಸ್ಟೇಜಲ್ಲಿದ್ದೀವಿ ನಾವು, ಈ ಡಿಬೇಟ್ನ ಕಡೆ ಸ್ಟೇಜಲ್ಲಿದ್ದೀವಿ. 2 ಪ್ರಶ್ನೆ ಇದೆ ನನ್ನದು ಇಂಪಾರ್ಟೆಂಟ್ ಆಗಿ. ಒಂದು, ಈ ಮಕ್ಕಳ ವಿಚಾರದಲ್ಲಿ ಇನ್ಕನ್ಸಿಸ್ಟೆಂಟ್ ಸ್ಟೇಟ್ಮೆಂಟ್ಗಳು. ಮಗು ಏನೋ ಕೇಳಿದ ತಕ್ಷಣ ಇದ್ದಂಗೆ ಹೇಳಿಬಿಡಲ್ಲ. ಯಾವತ್ತಿಗೋ ರಿಕಾಲು ಮಾಡ್ಕೊಳ್ಬಹುದು, ರಿಕಾಲ್ ಮಾಡಿದಾಗೂ ತಪ್ಪು ಹೇಳಬಹುದು, ಮರೆತು ಹೋಗಿರಬಹುದು ಅಂತ ಒಂದು ಭಾಗ ಬರುತ್ತೆ. 2ನೇ ಭಾಗ ಮಗುವಿನ ಜೆನ್ಯೂನ್ ಮೆಮೊರಿ. ಹಿಂಗಾಯಿತು, ಅವತ್ತು ನನಗೆ ಒಂದು 3 ತಿಂಗಳಿಂದ ಇತ್ತಲ್ಲ, ಅಂಕಲ್ ಬಂದಿದ್ದರು, ಆ ವ್ಯಕ್ತಿ ಬಂದಿದ್ದ, ನನಗೆ ಹಿಂಗೆಲ್ಲ ಮಾಡ್ದ ಅಂಥೇಳಿ ಜೆನ್ಯೂನ್ ಆಗಿ ಅದರ ಮೆಮೊರಿ ಕಾರ್ಡಿಂದ ಅಥವಾ ಅದರ ಮೆಮೊರಿಯಿಂದ ಆಚೆ ತೆಗೆಯೋದು ಒಂದು ವಿಷಯ. ಯಾರೋ ಆ ಮಗುವಿಗೆ ಪೂರ್ತಿ ಹೇಳಿಕೊಟ್ಟು ಆ ಮಗು ಒಂದು ಕತೆ ಹೇಳುತ್ತೆ, ಅಕಸ್ಮಾತ್ ಹೇಳ್ಕೊಟ್ಬಿಟ್ಟಿರ್ತಾರೆ, ಬ್ರೈನ್ ವಾಶ್ ಮಾಡಿಬಿಟ್ಟಿರ್ತಾರೆ ಅಂದ್ಕೊಂಡ್ರೆ ಅದು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ? ಯಾಕೆಂದರೆ ಕಾನೂನಿಗೆ ಸತ್ಯ ಬೇಕು. ಯಾವ ನಿರಪರಾಧಿ ಒಂದು ವೇಳೆ ಇದ್ರೂ ಶಿಕ್ಷೆ ಆಗಬಾರ್ದು. ಸದ್ಯಕ್ಕೆ ಅದಕ್ಕೆ ನಾವ್ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಇಟ್ಸ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಪೇರೆಂಟ್ಸ್, ಅಂಡರ್ ಏಜ್ಡ್ ಆಗಿರೋದ್ರಿಂದ ಅಲ್ವಾ. ಸೊ ಪೇರೆಂಟ್ಸ್ ಕಂಟ್ರೋಲ್ ಅಲ್ಲಿದೆ, ಎಲ್ಲಾರ ಕಂಟ್ರೋಲ್ ಇರೋದ್ರಿಂದ ಮಗು ಏನ್ ಹೇಳ್ತಾರೋ, ತಂದೆ ತಾಯಿ ಏನ್ ಹೇಳ್ತಾರೋ, ಉಳ್ದವ್ರು ಏನ್ ಹೇಳ್ತಾರೋ ಅದೇ ಮಾಡುವಂತದ್ದು. ಸದ್ಯಕ್ಕಂತೂ ಅದಕ್ಕೆ ಹೇಳೋದು, ಮಕ್ಳು ಹೆಲ್ಪ್ಲೆಸ್ ಅಂತ, ಅವರು ಅಸಹಾಯಕತನದಲ್ಲಿ ಇರ್ತಾರೆ ಈ ಒಂದು ಸ್ಟೇಜ್ ಅಲ್ಲಿ. ಸೊ ಅದಕ್ಕೋಸ್ಕರನೇ ಪೇರೆಂಟ್ಸ್ ಸಪೋರ್ಟ್, ಇನ್ನೊಬ್ರು ಸಪೋರ್ಟ್ ಕೊಡುವಂತದ್ದು. ಬಟ್ ಈ ಸಿಚುವೇಶನ್ ಈ ತರ ಆದಾಗ ಅದು ಮುಂದೆ ಎಂಥ ಮಗು ಆದ್ರೂನು ಅದು ಮುಂದೆ ರಿಕಾಲ್ ಮಾಡ್ಕೊಂಡೇ ಈ ಮೆಮೊರಿನಂತೂ ಇರೇಸ್ ಅಂತೂ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದೊಂದು ಎಕ್ಸ್ಪೀರಿಯನ್ಸ್ ಅಲ್ವಾ, ಇದೊಂದು ಇನ್ಸಿಡೆಂಟ್. ಖಂಡಿತವಾಗ್ಲೂ ಆ ಮಗು ಮರೆಯೋದಿಲ್ಲ. ಬಟ್ ಮಗು ಇವಾಗ ಏನ್ ಅನಿಸ್ತು, ಮುಂದೆ ಏನ್ ಅನಿಸ್ತು ಅನ್ನೋದಕ್ಕೂ ತುಂಬಾನೇ ಅಜಗಜಾಂತರ ವ್ಯತ್ಯಾಸ ಅಂತೂ ಖಂಡಿತ ಇರುತ್ತೆ. ಅವಾಗ ಆ ಮಗು ಈ ಒಂದು ಅನುಭವನ ಯಾವ ದೃಷ್ಟಿನಲ್ಲಿ ನೋಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ನೋಡಿದೀವಿ ಎಷ್ಟೊಂದ್ ಜನ ಮಕ್ಕಳು ಮುಂದೆ ಅದು ರಿಕಾಲ್ ಆದಾಗ ತಂದೆ ತಾಯಿ ಮೇಲೂ ಕೇಸ್ ಮಾಡಿರುವಂತದ್ದು. ನನ್ನ ತಂದೆ ತಾಯಿಯೇ ನನಗೆ ಸಪೋರ್ಟ್ ಮಾಡ್ಲಿಲ್ಲ, ನನ್ ಇಂಥ ಒಂದು ಘಟನೆ ಆಯ್ತು, ಸ್ವಂತ ಫ್ಯಾಮಿಲಿನಲ್ಲಿ ಆಯ್ತು, ನನ್ನ ತಂದೆ ತಾಯಿ ನಂಗೆ ಸಪೋರ್ಟ್ ಮಾಡ್ಲಿಲ್ಲ, ಬಟ್ ನಂಗೆ ಇವಾಗ ಅರ್ಥ ಆಗ್ತಿದೆ ಅವಾಗ ಆಗಿದ್ ತಪ್ಪು ಅಂತ, ಅದಕ್ಕೋಸ್ಕರ ನಾನು ಆಕ್ಷನ್ ತಗೊಳ್ತಾ ಇದೀನಿ ಅಂತ ಎಷ್ಟೊಂದ್ ಜನ ಮಕ್ಕಳು ನಂತರ ಬಂದು ಹೇಳುವಂತದ್ದು ಇದೆ. ಸೊ ಅದಕ್ಕೋಸ್ಕರ ಮಗುಗೆ ಮುಂದೆ ಅದು ರಿಕಾಲ್ ಮಾಡಿ ಅದು ಇಂಟರ್ಪ್ರಿಟೇಷನ್ ಏನ್ ಕೊಡುತ್ತೆ ಆಮೇಲೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅವಾಗ ನಾವು ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಬಟ್ ಇವಾಗ ಸದ್ಯಕ್ಕೆ ಅದು ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಪೇರೆಂಟ್ಸ್ ಇರೋದ್ರಿಂದ ಅವ್ರು ಏನ್ ಹೇಳ್ತಾರೋ ಆ ಮಗು ಹೇಳುವಂತದ್ದು ನಾವು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಫೈನ್. ಥ್ಯಾಂಕ್ ಯು ಸೋ ಮಚ್ ಭವ್ಯ ವಿಶ್ವನಾಥ್ ಅವರೇ. ಥ್ಯಾಂಕ್ ಯು ಶಶಿಧರ್ ಕೋಸಂಬೆ ಅವರೇ. ಇನ್ನೊಂದು ಕಡೆ ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ವರ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಇಲ್ಲೇನು ಹೇಳ್ಬೋದು ಅಂತ ಹೇಳಿದ್ರೆ, ಮಗುವಿನ ಮೇಲಿನ ಒಂದು ಸಹಜ ಪ್ರೀತಿ ಮತ್ತು ಆ್ಯಕ್ಷನ್, ಅಫೆಕ್ಷನ್ ಆ್ಯಂಡ್ ಆ್ಯಕ್ಷನ್ ಎರಡೂ ವಿಭಿನ್ನವಾಗಿರ್ತವೆ. ನಾವು ಆ್ಯಕ್ಷನ್ ಮಾಡೋಕ್ಕೆ ಹೋಗಿ ಅದು ಅಫೆಕ್ಷನ್ ಇತ್ತು ಅಂತ ಹೇಳೋದು, ಅಫೆಕ್ಷನಿಂದನೇ ಅಂತ ಆ್ಯಕ್ಷನ್ ಬಂತು ಅಂತ ಹೇಳೋದು, ಇದು ನ್ಯಾಚುರಲ್ ಆಗಿ ಒಂದು ಡಿಫೆನ್ಸು. ಬಟ್ ಅಲ್ಟಿಮೇಟ್ಲಿ ಈ ಲೋಕೇಶ್ವರ್ ಸರ್ ಲಾಸ್ಟಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಅಷ್ಟು ಅವಶ್ಯಕತೆ ಇತ್ತಾ ಅಂತ. ಈ ಅವಶ್ಯಕತೆ ಅಷ್ಟಿತ್ತ ಅಂತ ಬಂದಾಗ ನಿನ್ನನ್ನು ನೀನು ಈ ಪೋಕ್ಸೋ ಕಾನೂನಿನ ಬಲೆ ಒಳಗಡೆ ನೀನೇ ಯಾಕೆ ಹೋಗಿ ಬೀಳ್ತಾ ಇದೆಯಾ ಅದರೊಳಗಡೆ? ನಿಂಗೆ ಅಷ್ಟು ಅವಶ್ಯಕತೆ ಇತ್ತಾ ಅಲ್ಲಿ? ಮಗುವನ್ನು ಹಿಡ್ಕೊಳ್ಳೋದು, ಕುಕ್ಕೋದು, ಅದರ ಜಡೆ ಹಿಡ್ಕೊಳ್ಳೋದು, ಹಣೆಗೇನೋ ಇದು ಮಾಡೋದು, ಮುತ್ತು ಕೊಡೋದು, ತಿರುಗಿ ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಈ ಕಡೆ ಮಾಡೋದು, ಅಂದರೆ ಅಪ್ಪಾರಿಗೆ ಎಷ್ಟಿಷ್ಟಪ್ಪ ಮಕ್ಕಳು ಅಂತ ಹೇಳಬಹುದೇನೋ. ಈಗ ಅಪ್ಪಾರಿಗೆ ಎಷ್ಟು ಆಪತ್ತು ಬಂದಿದೆಯಪ್ಪ ಅಂತ ಹೇಳ್ತಾರೆ ಯಾರಾದರೂ? ಈಗ ಯಾರು ಬರ್ತಾರೆ? ಸೊ ಇಂಥ ವಿಚಾರಗಳಲ್ಲಿ ಈ ಅಫೆಕ್ಷನ್ ತೋರ್ಸಕ್ಕೆ ಹೋದೆ ಅಂತ ಹೇಳಿಕೊಳ್ಳುವುದು ಅಥವಾ ಅಫೆಕ್ಷನ್ ನೆಪದಲ್ಲೇ ಇನ್ಯಾರು ಏನೇನು ಮಾಡ್ತಾ ಇದ್ದಾರೋ, ಇವೆರಡೂ ಕೂಡ ಅವಶ್ಯಕತೆ ಇಲ್ಲ. ಮಗುವಿಗೆ ನೀವು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರೀತಿ ಕೊಡ್ತೀರಾ, ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರೀತಿ ಕೊಡ್ತೀರಾ, ಪ್ರೀತಿಯಲ್ಲಿ ಆ್ಯಕ್ಷನ್ಸ್ಗಳ ಅವಶ್ಯಕತೆ ಇರಲ್ಲ. ಅಂಥ ಪ್ರೀತಿಗಳಲ್ಲಿ ಇಂಥ ವಿಚಾರಗಳ ಬಗ್ಗೆ ಕಾನೂನಾತ್ಮಕವಾಗಿ ಆಗುವ ಅಪಾಯಗಳಿಂದ ದೂರ ಇರಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.